ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಜಗದ್ಗುರು ಜಗದ್ವಂದ್ಯ ಭಕ್ತರ ಕಾಮಧೇನು ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸಿದ್ಧಾರೂಢರ ಶ್ರೀ ಶರಣಗಳಿಗೆ ನಿಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಿದ್ಧರ ತತ್ಸ್ವರೂಪರು ಮಹಾಮೌನ ಯೋಗಿ ಗುರುನಾಥಾರೂಢರ ಕರ್ತೃಗತಿಗೆ ಅನಂತ ಭಕ್ತಿಯ ಶುಭಗಳನ್ನು ಸಮರ್ಪಿಸಿ ಆರೂಢ ಜ್ಯೋತಿ ಸುಪುತ್ರ ಪೊಂಗಲ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಆರಾಧ್ಯ ಗುರುದೇವರನ್ನು ಹೃದಯ ಪದ್ಮಗಳಲ್ಲಿ ಧ್ಯಾನಿಸಿಕೊಂಡು ಈ 18ನೇ ವರ್ಷದ ವೇದಾಂತ ಸಾಧನ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಅಮೂಲ್ಯವಾದಂಥ ಈ ಮಾನುಷ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಆಗಮಿಸಿದ ತಮ್ಮೆಲ್ಲರ ಪವಿತ್ರವಾದ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳತಕ್ಕಂಥ ಪರಶಿವ ಪರಮಾತ್ಮನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಎಲ್ಲ ಶರಣಾರ್ಥಿಗಳು. ಬೆಳಗಿನ ಜಾವದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಶ್ರೀ ಸಾಧು ನಿಶ್ಚಲದಾಸರಿಂದ ವಿರಚಿತವಾದ ವಿಚಾರ ಸಾಗರವೆಂಬ ಗ್ರಂಥದ ಮೊದಲನೇ ತರಂಗದಲ್ಲಿ ಅನುಬಂಧದ ಸಂಕ್ಷಿಪ್ತವಾದಂಥ ಪರಿಚಯವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅದರೊಳಗೆ ಅನುಬಂಧದ ಚತುಷ್ಟಯೊಳಗೆ ಮೊದಲನೇದು ಯಾವುದು? ಅಧಿಕಾರಿ ನಡೆದಿತ್ತು. ಆ ಅಧಿಕಾರಿ ವಿವೇಕ ವೈರಾಗ್ಯ ಸಮಾವೇಶ ಸಂಪತ್ತಿ ಮುಮುಕ್ಷದಿಂದ ಕೂಡಿರ್ತಾನೆ. ಸಾಧನ ಸಂಪನ್ನ ಆದ ಮೇಲೆ ಶ್ರವಣ ಮನನ ನಿಧಿಧ್ಯಾಸನ ತತ್ವಪದಾರ್ಥ ಶೋಧನ ಮಹಾವಾಕ್ಯ ಉಪದೇಶ ದ್ವಾರ ಅವನಿಗೆ ಯಥಾರ್ಥವಾದಂಥ ಜ್ಞಾನವಾಗುತ್ತದೆ ಅಂತ ತಿಳಿಸ್ತಾ ಇದೆ. ಅದರಲ್ಲಿ ಇಂದಿನ ದಿವಸ ಶ್ರವಣ ಮನನ ನಿಧಿಧ್ಯಾಸನದ ಲಕ್ಷಣವನ್ನು ಮಾಡಿ ಇಲ್ಲಿ ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆಗೆ ಸಮಾಧಿ ಅಂತ ಹೇಳಿ ಆ ಸಮಾಧಿ ಅವಸ್ಥೆಯನ್ನು ನಾವು ಪೃಥಕ್ ಭಿನ್ನ ಸಾಧನ ಅಂತ ಅಂಗೀಕಾರ ಮಾಡಿಲ್ಲ. ಯಾಕಂದ್ರೆ ಆ ಸಮಾಧಿಯನ್ನು ನಾವು ನಿಧಿಧ್ಯಾಸನದೊಳಗೆ ಅಂತರ್ಭೂತ ಮಾಡಿದ್ವಿ. ಆದ್ದರಿಂದ ಸಮಾಧಿ ಅನ್ನೋದು ಒಂದು ಪೃಥಕ್ ಸಾಧನ ನಮ್ಮ ವೇದಾಂತದಲ್ಲಿ ಇಲ್ಲ ಅಂತೇಳಿ ಆ ಸಮಾಧಿಯನ್ನು ನಿಧಿಧ್ಯಾಸನದೊಳಗೆ ಅಂತರ್ಭೂತ ಮಾಡಿದ್ವಿ. ಯಾವ ಸಮಾಧಿಯನ್ನು ಅಂತರ್ಭೂತ ಮಾಡಿದ್ರು? ನಿರ್ವಿಕಲ್ಪಕ ಸಮಾಧಿ. ಆ ನಿರ್ವಿಕಲ್ಪಕ ಸಮಾಧಿ ಬಹಳ ಸವಿಕಲ್ಪಕ ಸಮಾಧಿ ಅಂದರೆ ನಿಧಿಧ್ಯಾಸನ. ಸವಿಕಲ್ಪಕ ಸಮಾಧಿ ಅಂದರೆ ನಿಧಿಧ್ಯಾಸನ. ಮತ್ತೆ ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆಗೆ ಸಮಾಧಿ ಅಂದರು. ಅಂದ್ರೆ ಅದರ ಅರ್ಥ ಏನಂದ್ರೆ ಸವಿಕಲ್ಪಕ ಸಮಾಧಿಯ ಪರಿಪಕ್ವ ಅವಸ್ಥೆಗೆ ನಿರ್ವಿಕಲ್ಪಕ ಸಮಾಧಿ. ಅದನ್ನು ನಾವೇನು ಮಾಡಿವಿ ಅಂದ್ರೆ ಅಂತರ್ಭೂತ ಮಾಡಿವಿ. ಎಲ್ಲಿ ಅಂದ್ರೆ ನಿಧಿಧ್ಯಾಸನದಾಗ ಅಂತರ್ಭೂತ ಮಾಡಿವಿ. ಅಂದ್ರೆ ಅರ್ಥ ಏನು ಅಂದ್ರೆ ಆ ನಿರ್ವಿಕಲ್ಪಕ ಸಮಾಧಿ ತ್ರಿಪುಟಿ ಭಾನ ರಹಿತವಾದಂಥ ನಿರ್ವಿಕಲ್ಪಕ ಸಮಾಧಿ, ಬಾಹ್ಯ ನಿರ್ವಿಕಲ್ಪಕ ಸಮಾಧಿ, ಅಂತರ ನಿರ್ವಿಕಲ್ಪಕ ಸಮಾಧಿ ಅಂತ 2 ಪ್ರಕಾರವಾಗಿ ಮಾಡಿವಿ. ಅದರೊಳಗೆ ಬಾಹ್ಯ ಮೂರ್ತಿಯಾದಿಗಳನ್ನು ನಾವು ಆಶ್ರಯ ಮಾಡಿಕೊಂಡು ಏನು ಸಮಾಧಿ ಅವಸ್ಥೆಗೆ ಹೋಗ್ತಾನೋ ಅದಕ್ಕೆ ಬಾಹ್ಯ ನಿರ್ವಿಕಲ್ಪಕ ಸಮಾಧಿ ಅಂತ ಕರೀತೀವಿ. ಅಲ್ಲಿ ಕೂಡ ಮುಂದೆ ಹೋದ ಜ್ಞಾನಜ್ಞೇ ಇಲ್ಲ. ಪ್ರಾರಂಭದೊಳಗೆ ಮೂರ್ತಿಯಾದಿಗಳನ್ನು ಅವನು ಅಪೇಕ್ಷೆ ಮಾಡ್ಕೊಂಡು ಸಾಧನೆ ಮಾಡ್ಕೋವಂತ ಹೋಗ್ಯಾವ. ಅಂಥ ನಿರ್ವಿಕಲ್ಪಕ ಸಮಾಧಿ ಅಂದರೆ ಎಲ್ಲದರಲ್ಲೂ ಕೂಡ ತನ್ನ ಆತ್ಮ ಸ್ವರೂಪವನ್ನು ಚಿಂತನೆ ಮಾಡ್ತಾ ಹೋಗಿ ಅಲ್ಲಿನೂ ಕೂಡ ಜ್ಞಾನ ತ್ರಿಪುಟಿ ರಹಿತವಾಗಿ ಸಮಾಧಿ, ಅದಕ್ಕೆ ಅಂತರ್ ನಿರ್ವಿಕಲ್ಪಕ ಸಮಾಧಿ. ಅದರೊಳಗೆ ಅಂತರ್ ನಿರ್ವಿಕಲ್ಪಕ ಸಮಾಧಿ ಒಂದು ಸಾಕ್ಷಾತ್ಕಾರ ರೂಪ ನಿರ್ವಿಕಲ್ಪಕ ಸಮಾಧಿ, ಒಂದು ಅಸಾಕ್ಷಾತ್ಕಾರ ರೂಪ ನಿರ್ವಿಕಲ್ಪಕ ಸಮಾಧಿ ಅಂತ ಮಾಡಿ. ಅಸಾಕ್ಷಾತ್ಕಾರ ರೂಪ ನಿರ್ವಿಕಲ್ಪಕ ಸಮಾಧಿ, ಸಾಕ್ಷಾತ್ಕಾರ ನಿರ್ವಿಕಲ್ಪಕ ಸಮಾಧಿಗೆ ಏನಿರುತ್ತದೆ? ಸಾಧನೆ ಇರುತ್ತದೆ. ಅಂದ್ರೆ ಗುರುಮುಖ ದ್ವಾರ ತತ್ವಮಸಿ ಮಹಾವಾಕ್ಯದ ಅರ್ಥದ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಯಾರು ಬ್ರಹ್ಮಾತ್ಮರ ಐಕತ್ವದ ಅಪರೋಕ್ಷ ಜ್ಞಾನ ಆಗ್ಯದ, ಸಾಕ್ಷಾತ್ಕಾರ ಆಗ್ಯದ, ಅದಕ್ಕೆ ಸಾಕ್ಷಾತ್ಕಾರ ರೂಪ ನಿರ್ವಿಕಲ್ಪಕ ಸಮಾಧಿ ಅಂತ ಕರೀತಾರೆ.
ಅಸಾಕ್ಷಾತ್ಕಾರ ಅಂದ್ರೆ ಅದೇ ಗುರುಮುಖದ್ವಾರ, ಅದೇ ತತ್ವಮಸ್ಯಾದಿ ಮಹಾವಾಕ್ಯದ ಅರ್ಥದ ಶ್ರವಣ ಮನನ ನಿತ್ಯಾಸನ ರೂಪ ವಿಚಾರ ಮಾಡಿದ್ದಾಗ್ಯಾದರೂ ಕೂಡ ಅವನಿಗೆ ದೋಷದ ಬಲದಿಂದ ಪ್ರತಿಬಂಧಕದ ವಶದಿಂದ ಬ್ರಹ್ಮ ಆತ್ಮರ ಏಕತ್ವದ ಜ್ಞಾನ ಆಗಲಿಲ್ಲ. ಪರೋಕ್ಷ ಜ್ಞಾನ ಆಯ್ತು, ಪರೋಕ್ಷ ಜ್ಞಾನ ಆಗಲಿಲ್ಲ. ಏಕತ್ವದ್ದು ಪರೋಕ್ಷ ಜ್ಞಾನ ಆಯ್ತು, ಬ್ರಹ್ಮ ಆತ್ಮ ಅಂತಾನೆ, ಆದ್ರೆ ನಾ ಬ್ರಹ್ಮನ ಕೈಯಲ್ಲಿದ್ದೀವಿ. ಪ್ರತಿಬಂಧಕ ಆಯ್ತು. ಪ್ರತಿಬಂಧಕದ ವಶದಿಂದ ಅವನಿಗೆ ಪರೋಕ್ಷ ಆಯ್ತಲ್ಲ, ಅಸಾಕ್ಷಾತ್ಕಾರ ರೂಪ ಅಂತರ್ನಿರ್ವಿಕಲ್ಪಕ ಸಮಾಧಿ ಅಂತ ಕರೆದ್ರು. ಈ ಅಸಾಕ್ಷಾತ್ಕಾರ ರೂಪ ಅಂತರ್ನಿರ್ವಿಕಲ್ಪಕ ಸಮಾಧಿಯನ್ನ ನಾವೇನು ಮಾಡಿದ್ವಿ ಅಂದ್ರೆ ಅಲ್ಲಿ ಸಾಧನದೊಳಗೆ ನಿಧಿಧ್ಯಾಸನದಲ್ಲಿ ಅಂದ್ರೆ ನಿಧಿಧ್ಯಾಸನ ಪರಿಪಕ್ವ ಅವಸ್ಥೆ ಸಮಾಧಿ ಅಂದಲ್ಲ, ಅದ್ರಾಗ ಅಂತರ್ಭೂತ ಮಾಡಿ ಅದ್ರಾಗೆ ಗಣನೆ ಮಾಡಿ ನಾವು ಈ ಸಮಾಧಿ ಅವಸ್ಥೆಯನ್ನು ಯಾವುದು ಅಸಾಕ್ಷಾತ್ಕಾರ ರೂಪ ನಿರ್ವಿಕಲ್ಪಕ ಸಮಾಧಿಯನ್ನು ನಾವು ಪೃಥಕ್ ಸಾಧನ ಅಂತ ಅಂಗೀಕಾರ ಮಾಡಿಲ್ಲ. ಭಿನ್ನ ಸಾಧನ ಅಲ್ಲ, ನಿಧಿಧ್ಯಾಸನ ಅಂದ್ರೆ ಅಂತರ್ನಿರ್ವಿಕಲ್ಪಕ ಸಮಾಧಿ ಅಂತ ಹೇಳಿದ್ರು. ಇದೆಲ್ಲ ನಿನ್ನೆ ದಿವಸ ಹೇಳ್ಕೊಂಬಂದ ಈ ಮ್ಯಾಗ 19ನೇ ಅಂಕಕ್ಕೆ ಬನ್ನಿ. ವಿಷಯದ ಇಷ್ಟೆಲ್ಲ ಹೇಳ್ತಕ್ಕಂಥ ವಿಷಯ ಅಂಕ ನಂಬರ್ 19 ಸಿಕ್ಕದ ಮ್ಯಾಗ ವಿಷಯದ ಟಿಪ್ಪಣಿ ಎಲ್ಲ ಟಿಪ್ಪಣಿ ಮುಗಿತಿರೋದು ನಿನ್ನೆ ವಿಷಯದಕ್ಕೆ ಬಂದ ಮ್ಯಾಗ 19ನೇ ಅಂಕ ಶ್ರವಣಾದಿಕನಕ್ಕೂ ಪರಂಪರಾಸೆ ಜ್ಞಾನಕ್ಕೆ ಹೇತುತ. ಈಗ ಶ್ರವಣಾದಿಗಳು ಕೂಡ ಪರಂಪರಾದಿಂದ ಜ್ಞಾನಕ್ಕೆ ಸಾಧನ, ಸಾಕ್ಷಾತ್ ಸಾಧನ ಅಲ್ಲ. ಹೆಂಗ ವಿವೇಕಾದಿಗಳು ಜ್ಞಾನಕ್ಕೆ ಸಾಕ್ಷಾತ್ ಸಾಧನ ಅಲ್ಲ, ಮತ್ತೆ ಜ್ಞಾನಕ್ಕೆ ಬಂದು ವಿವೇಕಾದಿಗಳು ಪರಂಪರ ಸಾಧನ. ಹೆಂಗ ಶ್ರವಣಾದಿಗಳ ಉತ್ಪತ್ತಿಯ ದ್ವಾರ ಶ್ರವಣಾದಿ ಸಾಧನಗಳಿಗೆ ಸಹಕಾರ ಮುಖಾಂತರವಾಗಿ ಜ್ಞಾನಕ್ಕೆ ಸಾಧನ ಆಗ್ತವೆ ವಿವೇಕಾದಿಗಳು. ಹೆಂಗ ವಿವೇಕಾದಿಗಳು ಜ್ಞಾನಕ್ಕೆ ಬಂದು ಪರಂಪರ ಸಾಧನವು, ಹಂಗ ಈ ಶ್ರವಣಾದಿಗಳೂ ಕೂಡ ಜ್ಞಾನಕ್ಕೆ ಬಂದು ಪರಂಪರನೇ ಸಾಧನ, ಸಾಕ್ಷಾತ್ ಸಾಧನ ಅಲ್ಲ. ಅದನ್ನೇ ನಿರೂಪಣೆ ಮಾಡ್ತಾರೆ. ಯಾಕ ಸಾಕ್ಷಾತ್ ಸಾಧನ ಆಗುವುದಿಲ್ಲ ಅಂದ್ರೆ ಹೇಳ್ತಾರೆ ನೋಡಿ, ಶ್ರವಣಸೆ ಪ್ರಮಾಣಕ ಸಂದೇಹ ದೂರಿ ಹೋವೆ. ಶ್ರವಣ ಮಾಡುವುದರಿಂದ ಪ್ರಮಾಣಗತ ಸಂಶಯ ನಮಗೆ ನಿವೃತ್ತಿ ಆಗುತ್ತದೆ. ಮನನಸೆ ಪ್ರಮೇಕ ಸಂದೇಹ ದೂರಿ ಹೋವೆ. ಎಲ್ಲ ಹೇಳ್ತಾರೆ ಪ್ರಮಾಣಗತ ಸಂದೇಹ ಅಂದ್ರೆ ಏನು, ಪ್ರಮೇಯಗತ ಸಂದೇಹ ಅಂದ್ರೆ ಏನು, ಅದೆಲ್ಲ ಈಗ ಮುಂದೆ ಟಿಪ್ಪಣಿ ಒಳಗೆ ಹೇಳೋರದ. ಈಗೆಲ್ಲ ನಾವು ಎಷ್ಟೇ ತಿಳ್ಕೋಬೇಕು, ಶ್ರವಣ ಮಾಡೋದ್ರಿಂದ ನಮ್ಮಲ್ಲಿ ಬರ್ತಕ್ಕಂಥ ಪ್ರಮಾಣಗತ ಸಂಶಯ ಎಲ್ಲ ಸೀದಾ ತಿಳ್ಕೋಬೇಕು. ಶಾಸ್ತ್ರದಲ್ಲಿ ಬರ್ತಿತ್ತು ಸಂಶಯ, ಶಾಸ್ತ್ರದಲ್ಲಿ ಬಂದಂಥ ಸಂಶಯವನ್ನ ನಮಗೆ ಎದರಿಂದ ನಿವೃತ್ತಿ ಆಗ್ತದ ಅಂದ್ರೆ ಶ್ರವಣ ಮಾಡೋದ್ರಿಂದ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಂಶಯ ನಿವೃತ್ತಿ ಆಗುತ್ತದೆ. ಏನನ್ನು ಶ್ರವಣ ಮಾಡೋದ್ರಿಂದ ಯಾವುದರಲ್ಲಿ ಸಂಶಯ ಬಂದದಲ್ಲ ಅದನ್ನೇ ಶ್ರವಣ ಮಾಡಬೇಕು. ಎದ್ರ ಸಂಶಯ ಬಂದದ ನಮಗ, ಶಾಸ್ತ್ರದಲ್ಲಿ ಸಂಶಯ ಬಂದದ. ಶಾಸ್ತ್ರದಲ್ಲಿ ಸಂಶಯ ಬಂದದಂದ್ರೆ ಆ ಸಂಶಯ ನಿವೃತ್ತಿ ಮಾಡ್ಕೋಬೇಕಂದ್ರೆ ಅಲ್ಲಿ ಅದ್ರಾಗೆ ನೀವು ಹುಡುಕ್ಬೇಕು. ಎಲ್ಲಿ ಕಳ್ಕೊಂಡಿರಿ ಅಲ್ಲೇ ಹುಡುಕ್ಬೇಕಂತಾರಲ್ಲ, ಎದ್ರಾಗ ಸಂಶಯ ಬಂದದ ಅದನ್ನೇ ಚಂದ ಅಭ್ಯಾಸ ಮಾಡಬೇಕು, ಅಂದಾಗ ಹೋಗ್ತದ ಅದು. ಅದಕ್ಕೆ ಅವ್ರಂತಾರ ಶಾಸ್ತ್ರದ ಶ್ರವಣ ಮಾಡೋದ್ರಿಂದ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಂಶಯ ನಿವೃತ್ತಿ ಆಗುತ್ತದೆ. ಮನನಸೆ ಪ್ರಮೇಕ ಸಂದೇಹ ದೂರಿಗಳು. ಪ್ರಮೇಯ ಅಂದ್ರೆ ವಿಷಯ, ಶಾಸ್ತ್ರ ಹೇಳ್ತಕ್ಕಂಥ ವಿಷಯ. ಶಾಸ್ತ್ರ ಯಾವ ವಿಷಯವನ್ನು ಪ್ರತಿಪಾದನೆ ಮಾಡ್ತದ ಆ ವಿಷಯದಲ್ಲಿ ಸಂಶಯ ಬಂತು ಅಂದ್ರೆ ಇದಕ್ಕೆ ಪ್ರಮೇಯಗತ ಸಂಶಯ ಅಂತ ಕರೀತಾರೆ. ಶಾಸ್ತ್ರ ಪ್ರತಿಪಾದನೆ ಮಾಡ್ತಕ್ಕಂಥ ವಿಷಯದಲ್ಲಿ ಸಂಶಯ ಬಂತು ಅಂದ್ರೆ ಇದಕ್ಕೆ ಪ್ರಮೇಯಗತ ಸಂಶಯ ಅಂತ ಕರೀತಾರೆ. ಆ ಪ್ರಮೇಯಗತ ಸಂಶಯದಿಂದ ನಿವೃತ್ತಿ ಆಗುತ್ತದೆ. ಮನನಸೆ ಪ್ರಮೇಯಗತ ಸಂದೇಹ ನಿವೃತ್ತಿ ಹೋವೆ. ನಿವೃತ್ತಿ ಆಗೋದಿಲ್ಲ ಪ್ರಮೇಯಗತ ಸಂಶಯ. ಯಾಕ ಮನನ ಮಾಡ್ಕೊಂಡು ಬಂದಾರವ್ರು ಈಗ ಆಲ್ರೆಡಿ. ಭೇದ ಸಾಧಕ ಭೇದ ಬಾಧಕ ಯುಕ್ತಿ ಯೋಚೆ ಅದ್ವಿತೀಯ ಬ್ರಹ್ಮಕ ಚಿಂತನ ಮನನ ಅಂತೇಳಿ 30ನೇ ಟಿಪ್ಪಣಿ 31ನೇ ಟಿಪ್ಪಣಿ ಒಳಗ ಸವಿಸ್ತಾರವಾಗಿ ಮನನ ಮಾಡಿಸ್ಯಾರ. ನಮಗ ಮಾಡ್ಯಾರ ಇಲ್ಲೋ? ಅದಕ್ಕೆ ಶಾಸ್ತ್ರದಾಗ ಸಂಶಯ, ಶಾಸ್ತ್ರ ಹೇಳ್ತಕ್ಕಂಥ ವಿಷಯದ ಸಂಶಯ ಬಂದಿತ್ತು ನಮಗ. ಏನ್ ಜೀವ ಬ್ರಹ್ಮರ ಭೇದ ಸತ್ಯನೋ ಏನ ಅಭೇದ ಸತ್ಯನೋ? ಯಾವುದು ಸತ್ಯ ಇದ್ರೆ ಜೀವ ಬೇರೆ ಬ್ರಹ್ಮ ಬೇರೆ ಅನ್ನೋದು ಕರೆಯನು? ಏನು ಜೀವನೇ ಬ್ರಹ್ಮ ಅನ್ನೋದು ಕರೆಯನು? ಜೀವನೇ ಬ್ರಹ್ಮ ಅನ್ನೋದೇ ಕರೆ. ಅದು ನಿಶ್ಚಯ ಆಗ್ಯದ ಅಂದ್ರ ಪ್ರಮೇಯಗತ ಸಂಶಯ ನಿವೃತ್ತಿ ಆಗ್ಯದ ಅಂತ. ಅದರಿಂದ ಅವ್ರು ಮನನ ಮಾಡಿಸಿದ್ರ ಯುಕ್ತಿಯಿಂದ, ಅನುಮಾನ ರೂಪ ಯುಕ್ತಿಯಿಂದ, ಉಪಮಾನ ರೂಪ ಯುಕ್ತಿಯಿಂದ, ಅರ್ಥಪತ್ತಿ ಪ್ರಮಾಣ ರೂಪ ಯುಕ್ತಿಯಿಂದ ಅಲ್ಲಿ ನಮಗ ಮನನ ಮಾಡಿಸ್ಕೊಂಡ್ ಬಂದಾರ. ಈಗ ನಮಗ್ ಗೊತ್ತಾಗ್ಯದ
ಏನು ಜೀವ ಬ್ರಹ್ಮನೊಡನೆ ಅಭೇದನೆ ಇದ್ದಾನ. ಜೀವ ಬ್ರಹ್ಮರ ಭೇದ ಅದು ಸುಳ್ಳಿರುತ್ತದೆ. ಯಾಕೆ ಸುಳ್ಳಿರುತ್ತದೆ? ಜೀವ ಬ್ರಹ್ಮರ ಭೇದ ಸುಳ್ಳದ. ಯಾಕೆ ಸುಳ್ಳದ? ಔಪಾಧಿಕ ಓನೈತಿ ಹೇಳ್ಯಾರಲ್ಲಿ ಅವರು. ಯಾಕೆ ಸುಳ್ಳು? ಬಾಯಿ ಅವರು ಉಪಾಧಿಯಿಂದ ಭೇದ ತೋರಿರ್ತದ. ಯಾವ್ದು ಉಪಾಧಿಯಿಂದ ಭೇದ ತೋರಿರ್ತದ ಅದು ಭೇದ ಸುಳ್ಳೇ ಅದ. ಭೇದ ಸುಳ್ಳು ಅಂದ್ರೆ ಏನದು? ಅಭೇದನೆ ಕರೆ, ಜೀವನೇ ಬ್ರಹ್ಮನೋದೇ ಕರೆ ನಿಶ್ಚಯ. ಆದ್ದರಿಂದ ಈ ಮನನದಿಂದ ಏನಾಗ್ತದ? ಆ ಶಾಸ್ತ್ರ ಪ್ರತಿಪಾದನೆ ಮಾಡಿದಂಥ ಜೀವ ಬ್ರಹ್ಮರ ಅಭೇದದಲ್ಲಿ ಏನೋ ಸಂಶಯ ಬಂದಿತ್ತಲ್ಲ, ಆ ಸಂಶಯ ನಿವೃತ್ತಿಯಾಗುತ್ತದೆ. ಹೇಳ್ತಾರೆ ನೋಡಿ, ಅವರೇ ಪ್ರಮಾಣದ ಸಂಶಯ, ಪ್ರಮೇಯ ಸಂಶಯ. 1ನೇ ನಂಬರ್, वेदांत वाक्य अद्वितीय ब्रह्म के प्रतिपादक है अथवा अन्य अर्थ के प्रतिपादक है, ऐसा प्रमाण में संदेह होवे सो श्रवण से दूरी होवे है. ಈಗ ಪ್ರಮಾಣಗತ ಸಂಶಯ ಅಂತ ಅದಕ್ಕಂತಾರ. ವೇದಾಂತ ವಾಕ್ಯ ಅದ್ವಿತೀಯ ಬ್ರಹ್ಮಕ್ಕೆ ಪ್ರತಿಪಾದಕ ಹೇ ಅಥವಾ ಅನ್ಯ ಅರ್ಥಕ್ಕೆ ಪ್ರತಿಪಾದಕ ಹೇ. ಈ ವೇದಾಂತ ವಾಕ್ಯ ಯಾವು? 4 ಮಹಾವಾಕ್ಯನೇ ವೇದಾಂತ ವಾಕ್ಯ. ಬೇರೆ ಕಡೆ ಹೋಗ್ಬಿಡ್ಲಿ. ವೇದಾಂತ ವಾಕ್ಯ ಅಂದ್ರೆ ವೇದಾಂತ ವಾಕ್ಯದ 4 ಮಹಾವಾಕ್ಯಗಳೇ ವೇದಾಂತ ವಾಕ್ಯಗಳು. ಈ 4 ವೇದದಲ್ಲಿ ಬರ್ತಕ್ಕಂಥ 4 ಮಹಾವಾಕ್ಯಗಳು ಜೀವ ಬ್ರಹ್ಮರ ಭೇದವನ್ನು ಅದ್ವಿತೀಯ ಅಂದ್ರೆ ಅಭೇದವನ್ನು ಪ್ರತಿಪಾದನೆ ಮಾಡುತ್ತದೆಯೋ, ಏನು ಜೀವ ಬ್ರಹ್ಮರ ಭೇದವನ್ನು ಪ್ರತಿಪಾದನೆ ಮಾಡುತ್ತದೆಯೋ, ಅಂದ್ರೆ ಜೀವ ಬ್ರಹ್ಮ ಒಂದೇ ಅಂತ ತಿಳಿಸ್ತವೋ, ಏನು ಜೀವ ಬೇರೆ ಬ್ರಹ್ಮ ಬೇರೆ ಅಂತ ತಿಳಿಸುತ್ತವೆಯೋ? ಸಂಶಯ. ಇದು ಸಂಶಯ. ಒಂದೇ ಪಡ್ತೀವಿ ಸಂಶಯ ಇರ್ಬೇಕು. ಈಗ ಸಂಶಯ ಯಾವುದು? ಜೀವ ಬ್ರಹ್ಮರ ಭೇದವನ್ನು ಹೇಳುತ್ತದೆಯೋ, ಏನು ಅಭೇದವನ್ನು ಹೇಳುತ್ತದೆ ವೇದಾಂತ ವಾಕ್ಯ ಅಥವಾ ವೇದಾಂತ ಶಾಸ್ತ್ರಗಳು ಅನ್ನುವ ಸಂಶಯ ಅದಲ್ಲ. ಇದಕ್ಕೆ ಏನಂತಾರವರು? ಐಸಾ ಪ್ರಮಾಣವೇ ಸಂದೇಹವೇ. ಪ್ರಮಾಣ ಶಾಸ್ತ್ರವೇ ಪ್ರಮಾಣ, ಶ್ರುತಿಯ ಪ್ರಮಾಣ ಕೆಳಗೆ ಅಂದ ಆ ಪ್ರಮಾಣದೊಳಗನೆ ಸಂಶಯ ಬಂದಿದೆ. ಯಾವುದು ಪ್ರಮಾಣದ ಆ ಪ್ರಮಾಣದ ಶಾಸ್ತ್ರನೇ ಪ್ರಮಾಣಗಳನ್ನು ಆ ಪ್ರಮಾಣದೊಳಗೆ ನಮಗೆ ಸಂಶಯ ಬಂತು ಅಂದ್ರೆ ಇದಕ್ಕೇನಂತಾರ? ಪ್ರಮಾಣಗತ ಸಂದೇಹ ಅಂತ ಕರೆ, ಸಂಶಯ ಅಂತ. ಆ ಪ್ರಮಾಣಗತ ಸಂಶಯ ಎದರಿಂದ ನಿವೃತ್ತಿ ಆಗ್ತದ? ಶ್ರವಣಸೆ ದೂರಿ ಹೋವೆ. ಆ ಪ್ರಮಾಣಗತ ಸಂಶಯ ಶ್ರವಣ ಮಾಡುವುದರಿಂದ ನಿವೃತ್ತಿ ಆಗುತ್ತದೆ. ಶ್ರವಣ ಅಂತ ಎದಕ್ಕಂದರ? ಯುಕ್ತಿಯಿಂದ ಅದ್ವಿತೀಯ ಬ್ರಹ್ಮನ ಚಿಂತನಕ್ಕ. ಯುಕ್ತಿಸೆ ವೇದಾಂತ ವಾಕ್ಯದ ತಾತ್ಪರ್ಯ ನಿಶ್ಚಯಿಕದರ ಯುಕ್ತಿಗಳಿಂದ ವೇದಾಂತ ವಾಕ್ಯದ ತಾತ್ಪರ್ಯದ ನಿಶ್ಚಯಿಕ ಶ್ರವಣ ಅಂದ್ರೆ ಇಂದ ಶ್ರವಣ ಮಾಡಿಸ್ಕೊಂಬಂದಾರ. ಈಗ ಆಲ್ರೆಡಿ ಅವರು ಮಾಡಿರಲ್ಲ, ಷಡ್ಲಿಂಗ ಪೂರ್ವಕವಾಗಿ ಶ್ರವಣ ಮಾಡ್ಕೊಂಬಂದಾರ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಅರ್ಥವಾದ, ಉಪಪತ್ತಿ ಅಂತ ನೀವು 6 ಲಿಂಗದ ಅಭ್ಯಾಸ ಇವೆಲ್ಲ 6 ಲಿಂಗದ ಮುಖಾಂತರವಾಗಿ ಇಲ್ಲಿ ಅಭ್ಯಾಸ ಮಾಡಿಸ್ಯಾರ. ಈಗ ಅಲ್ಲಿ ಏನಾಯ್ತು? ನಿಶ್ಚಯ ಆಯ್ತು. ನಮ್ಮದು ನಿಶ್ಚಯ ಅಂದ್ರೆ ಅವ್ರು ಏನ್ ನಿಶ್ಚಯ ಆಯ್ತು? ಯುಕ್ತಿಗಳಿಂದ ವೇದಾಂತ ವಾಕ್ಯದ ವಾಕ್ಯದ ಸಂಶಯ ಬಂದಿತ್ತಲ್ಲ, ಅದಕ್ಕೆ ನಮ್ಮ ವಾಕ್ಯದ ಸಂಶಯ ಅದ. ಪ್ರಮಾಣ ಅಂದ್ರೆ ವಾಕ್ಯ ಅದ, ವೇದಾಂತ ವಾಕ್ಯದಲ್ಲಿ ಜೀವಬ್ರಹ್ಮರ ಭೇದ ಪ್ರತಿಪಾದನೆ ಮಾಡ್ಯೋದು, ಏನು ಅಭೇದ ಪ್ರತಿಪಾದನೆ ಮಾಡ್ಯೋದು, ವಾಕ್ಯದ ಸಂಶಯ ಬಂದಿತ್ತು. ಈಗ ವಾಕ್ಯದ ತಾತ್ಪರ್ಯದ ನಿಶ್ಚಯ ಆಗಿದೆ. ವಾಕ್ಯದ ತಾತ್ಪರ್ಯದ ನಿಶ್ಚಯ ಆಗಿದೆ. ಎದರಿಂದ ನಿಶ್ಚಯ ಮಾಡಿದ್ರಿ? ಯುಕ್ತಿಗಳಿಂದ. ಯಾವ ಯುಕ್ತಿಯಿಂದ? ಈ ಷಡ್ಲಿಂಗ ರೂಪ ಯುಕ್ತಿಗಳಿಂದ ವೇದಾಂತ ವಾಕ್ಯದ ತಾತ್ಪರ್ಯದ ನಿಶ್ಚಯ ಮಾಡಿದ್ವಿ. ಏನಂತ ನಿಶ್ಚಯ ಮಾಡಿದ್ವಿ? ಆ ಬ್ರಹ್ಮ ಆ ಮೊದಲು ಸೃಷ್ಟಿಕ್ಕಿಂತ ಪೂರ್ವದೊಳಗಿನ ಸಜಾತಿ ವಿಜಾತಿ ಸ್ವಗತ ಭೇದರಹಿತ ಬ್ರಹ್ಮ ಇತ್ತಿಲ್ಲ. ಈ ಸೃಷ್ಟಿಯಾಗಿದ್ದು ಪ್ರಳಯ ಆದ್ರೂ ಕೂಡ ಸಜಾತಿ ವಿಜಾತಿ ಸ್ವಗತ ಭೇದ ಬ್ರಹ್ಮನೇ ಇರ್ತದ. ಬೇರೆ ಇಲ್ಲವಿಲ್ಲ, ಭೇದ ಇಲ್ಲವಿಲ್ಲ ಅಂತ ನಿಶ್ಚಯ. ಆದ್ದರಿಂದ ಏನಾಯ್ತು? ನಮಗ ಪ್ರಮಾಣದ ಬರ್ತಕ್ಕಂಥ ಸಂಶಯ ನಿವೃತ್ತಿ ಆಯಿತು. ಯಾವಾಗ ವಾಕ್ಯದ ತಾತ್ಪರ್ಯದ ನಿಶ್ಚಯ ಆಯ್ತು ಅಂದಮೇಲೆ ವಾಕ್ಯದಲ್ಲಿ ಬರ್ತಕ್ಕಂಥ ಸಂಶಯ ನಿವೃತ್ತಿ ಆಯಿತು. ಅದಕ್ಕೆ ಶ್ರವಣಸೆ ಪ್ರಮಾಣಗತ ಸಂದೇಹ ದೂರಿ ಹೋವೆ ಅಂತ ಹೇಳಿದ್ರು. ಈಗ 2ನೇದು ಪ್ರಮೇಯಗತ ಸಂಶಯ. ಜೀವ ब्रह्म का अभेद सत्य है अथवा भेद सत्य है, ऐसा प्रमेय में संदेह होवे सो मनन से दूरी होवे है. ಮೊದಲು ಸಂಶಯ ಹೇಳ್ತಾರೆ, ಅದು ಇದರಿಂದ ನಿವೃತ್ತಿ ಆಗ್ತದೆ ಅಂತ ಹೇಳ್ತಾರೆ. ಏನು? ಜೀವ ಬ್ರಹ್ಮ का अभेद सत्य है ಅಥವಾ ಭೇದ ಸತ್ಯ ಹೇ. ಜೀವ ಬ್ರಹ್ಮರ ಅಭೇದ ಸತ್ಯನೋ, ಏನು ಜೀವ ಬ್ರಹ್ಮರ ಭೇದ ಸತ್ಯ ಅದನೋ?
ಸಂಶಯ ಸಂಶಯ ಅದ ಇದು ಪ್ರಮೇಯಗತ ಸಂಶಯ ಹೇಳಕತ್ತೀರಿ. ಸಂಶಯದಾಗ ಇರ್ಬೇಕು ನಾವು, ಆಮೇಲೆ ನಿಶ್ಚಯ ಮಾಡತ್ತೀವಿ. ಸಂಶಯ ಸತ್ಯ ಯಾವುದು ಸತ್ಯ? ಜೀವ ಬ್ರಹ್ಮರ ಭೇದ ಸತ್ಯನೋ ಏನು ಅಭೇದ ಸತ್ಯನೋ? ಸಂಶಯ. ಐಸಾ ಪ್ರಮೇಯ ಮೇ ಸಂದೇಹ. ಪ್ರಮೇಯ ಅಂದ್ರ ವಿಷಯ. ಪ್ರಮೇಯ ಅಂದ್ರೇನು? ವಿಷಯ. ಐಸಾ ಪ್ರಮೇಯ ಮೇ ಸಂದೇಹ ಹೋವೆ. ಮತ್ತೆ ಈಗ ನಮ್ಮ ವೇದಾಂತ ಶಾಸ್ತ್ರಕ್ಕೆ ವಿಷಯ ಯಾವುದು? ಮುಂದೆ ಹೇಳ್ತಾರ ಪ್ರತಿಪಾದನೆ ಮಾಡ್ತಾರೆ. ವಿಷಯ ಪ್ರತಿಪಾದನೆ ಮಾಡೋದ್ರ ಮುಂದೆ ಜೀವ ಬ್ರಹ್ಮರ ಭೇದವೇ ವಿಷಯ ಅಂತ ಹೇಳ್ತಾರ ಅವ್ರು. ಇದೇ ಈ ವಿಷಯದಾಗ ಸಂಶಯ ಬಂದದ. ವೇದಾಂತ ಶಾಸ್ತ್ರಕ್ಕೆ ಯಾವ್ದು ವಿಷಯ ವರ್ಣನೆ ಮಾಡ್ಯಾರ ಆ ವಿಷಯದೊಳಗೇನೆ ಸಂಶಯ ಬಂದದ. ಏನು ಅಭೇದ ಸತ್ಯನೋ ಏನು ಭೇದ ಸತ್ಯನೋ ಅನ್ನೋ ಸಂಶಯ ಬಂದದಲ್ಲ. ಸೊ ಆ ಸಂಶಯ ಹೋಗ್ಬೇಕಾಗಿತ್ತು ಅಂದ್ರ ಮನನಸೆ ದೂರಿ ಹೂವೆ. ನಾವು ಮನನ ಮಾಡೋದ್ರಿಂದ ದೂರವಾಗುತ್ತದೆ. ಮನನ ಮಾಡಿ ದೂರ ಮಾಡ್ಕೊಂಬಂದಿರ ಇಲ್ಲೋ? ಮಾಡ್ಯಾರ. ಏನಂತ ನಿಶ್ಚಯ ಮಾಡಿದ್ರೆ? ಭೇದ ಸತ್ಯ ಅಂತ ನಿಶ್ಚಯ ಮಾಡಿದ್ರೆ ಅಭೇದ ಸತ್ಯ ಅಂತ ನಿಶ್ಚಯ ಮಾಡಿದ್ರೆ ಯಾವ ಸತ್ಯ? ಜೀವ ಬ್ರಹ್ಮರ ಭೇದ ಸತ್ಯನೋ ಏನು ಅಭೇದ ಸತ್ಯನೋ? ಹಾ, ಮತ್ತೆ ಅಭೇದ ಸತ್ಯ ಅಂತ ನಿಶ್ಚಯ ಆಗ್ಯಾರ. ಅಭೇದ ಸತ್ಯ ನಿಶ್ಚಯ ಮಾಡ್ಯಾರ. ಜೀವ ಬ್ರಹ್ಮರ ಅಭೇದವೇ ಸತ್ಯ ಇರುತ್ತದೆ. ಹೆಂಗ್ ಹೇಳ್ತೀರಿ ನೀವು ಅಭೇದ ಸತ್ಯದ ಅಂತೇಳಿ? ಅಭೇದ ಸತ್ಯ ಅದ, ಅಭೇದನೇ ಸತ್ಯ ಅದ. ಅದು ಸಚ್ಚಿದಾನಂದ ರೂಪ ಇರುವುದರಿಂದ ಜೀವ ಯಾರು? ಜೀವ ಸಚ್ಚಿದಾನಂದ ರೂಪ ಇರುವುದರಿಂದ ಈಶ್ವರ ಚೇತನದಂತೆ ಹೆಂಗ ಈಶ್ವರ ಸಚ್ಚಿದಾನಂದ ರೂಪ ಇರುವುದರಿಂದ ಬ್ರಹ್ಮನೊಡನೆ ಅಭೇದವಾಗಿದ್ದಾನೆಯೋ ಹಂಗ ಜೀವನ ಸ್ವರೂಪನೂ ಕೂಡ ಸಚ್ಚಿದಾನಂದ ರೂಪ ಇರುವುದರಿಂದ ಬ್ರಹ್ಮನೊಡನೆ ಅಭೇದನೆ ಇರುತ್ತಾನೆ ಅಂತ ನಾವು ಅಭೇದವೇ ಸತ್ಯ ಅಂತ ನಿಶ್ಚಯ ಮಾಡ್ಕೊಂಡು ಬಂದಿವಿ. ಭೇದ ಜೀವ ಬ್ರಹ್ಮರ ಭೇದ ಸುಳ್ಳು ಅಂತ ನಿಶ್ಚಯ ಅಷ್ಟೇ. ಜೀವ ಬ್ರಹ್ಮರ ಭೇದ ಸುಳ್ಳು ಅಂದ್ರೆ ಏನದ? ಅಭೇದ ಸತ್ಯ ಅಂತಾನೆ ನಿಶ್ಚಯ ಐತಲ್ಲ. ಇದಕ್ಕೆಲ್ಲ ತತ್ವಾನುಸಂಧಾನದೊಳಗ ಸಂಪೂರ್ಣ ಪ್ರಮಾಣ ಕೊಟ್ಟು ನಿರೂಪಣೆ ಮಾಡ್ಯಾರ. ಪ್ರಮಾಣ ಕೊಟ್ಟರು. ಜೀವ ಸತ್ಯ ಹೆಂಗ, ಜೀವ ಚಿತ್ತ ಹೆಂಗ, ಜೀವ ಆನಂದ ರೂಪ ಹೆಂಗ, ಜೀವ ನಿತ್ಯ ಹೆಂಗ, ಜೀವ ಪರಿಪೂರ್ಣ ಹೆಂಗ, ಇವೆಲ್ಲವೂ ಕೂಡ ಶ್ರುತಿ ಸ್ಮೃತಿ ಪ್ರಮಾಣಗಳನ್ನು ಕೊಟ್ಟು ಜೀವನಿಗೆ ಸಚ್ಚಿದಾನಂದ ರೂಪ ಅಂತ ಮೊದಲು ಸಿದ್ಧ ಮಾಡಿ ಆಮ್ಯಾಗ ಜೀವನೋಗಿ ಬ್ರಹ್ಮನೊಡನೆ ಅಭೇದ ಮಾಡ್ಯಾರ. ಎಲ್ಲಿ ತತ್ವಾನುಸಂಧಾನ 2ನೇ ಪರಿಚ್ಛೇದದೊಳಗೆ ಮಾಡಿದ್ದಾರೆ. ಸೊ ಮನಸ್ಸೇ ದೂರಿ ಹೋಗಿ ಮನನದಿಂದ ದೂರ ಆಯ್ತು. ಈ 3ನೇ ನಂಬರ್. 3ನೇದು ಏನು ಹೇಳ್ತಾರ? ನಿಧಿಧ್ಯಾಸನ. ಅದು ವಿಪರೀತ ಭಾವನೆ. ವಿಪರೀತ ಭಾವನೆ. ದೇಹಾದಿಕ ಸತ್ಯ ಹೇ, ಸತ್ಯ ಹೈ, ಸತ್ಯ ಹೈ. ದೇಹಾದಿಕ ಸತ್ಯ ಇರುತ್ತವೆ, ನಿಶ್ಚಯ ಇಲ್ಲಿ ಸಂಶಯ ಇಲ್ಲ. ದೇಹಾದಿಕ ಸತ್ಯ ಹೇ, जीव ब्रह्म का भेद सत्य है, ऐसा ज्ञान को विपरीत भावना कहे है ताइन को विपरे कहे प्रचय निपटन विपरे कहे है ताको निधिध्यासन दूरी करे है. ದೇಹಾದಿಗಳು ಸತ್ಯ. ನೀವು ಸಂಶಯ ಬರ್ತದೆ ಈಗ ಕೇಳಿಸ್ತೀನಿ ಯಾಕೆ ಸತ್ಯ ಅನ್ನಕತ್ತಾರ? ವಿಪರೀತ ನಿಶ್ಚಯ ಮಾಡಾಕ ವಿಪರೀತ ಬಗ್ಗೆ ಹೇಳಕತ್ತಾರ ಅವರು. ಶಾಸ್ತ್ರ ಕೇಳೋರ್ ಸುದ್ದಿ ಹೇಳಕತ್ತಿಲ್ಲ ಅವರು. ಶಾಸ್ತ್ರ ಯಾರು ಕೇಳಿಲ್ಲ, ಯಾರು ಈ ಸಂಸ್ಕಾರ ಇಲ್ಲ, ಈ ಅಧ್ಯಾತ್ಮ ಮಾರ್ಗದೊಳಗೆ ಯಾರು ಪ್ರವೇಶನೇ ಆಗಿಲ್ಲ, ಅವ್ರಿಗೆ ಅವ್ರ ಸುದ್ದಿ ಹೇಳಕತ್ತಾರ. ಅವ್ರ ಏನದ? ದೇಹನೇ ಸತ್ಯ. ಶಾಸ್ತ್ರ ಏನ್ ಹೇಳ್ತದ? ದೇಹ ಸುಳ್ಳು ಅಂತ ಶಾಸ್ತ್ರ ಹೇಳ್ತದ. ದೇಹ ಸುಳ್ಳು ಅವೇಂತರ ದೇಹನೇ ಸತ್ಯ ಇರುತ್ತದೆ. ದೇಹ ಸತ್ಯ. ಜೀವ ಬ್ರಹ್ಮರ ಭೇದ ಸುಳ್ಳು ಅಂತ ಇಲ್ಲಿ ತಾನೇ ಹೇಳ್ಕೊಂಬಂದಾರ ಅವರು. ಜೀವ ಬ್ರಹ್ಮರ ಭೇದ ಸುಳ್ಳು ಅವ ಜೀವ ಬ್ರಹ್ಮರ ಭೇದ ಸತ್ಯ ಅಂತ. ಒಟ್ಟು ಶಾಸ್ತ್ರ ಏನ್ ಹೇಳ್ತದ ತದ್ ವಿರುದ್ಧವಾಗಿ ನಿಶ್ಚಯ ಮಾಡೋದು. ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿಶ್ಚಯ ಮಾಡೋದು. ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿಶ್ಚಯ ಮಾಡೋದಕ್ಕೆ ಏನಂತಾರೆ? ವಿಪರೀತ ಭಾವನಾ ಅಂತ ಕರೀತಾರೆ. ವಿಪರೀತ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿಶ್ಚಯ ಮಾಡೋದು. ಅದು ಸತ್ಯ ಅನ್ನೋದಕ್ಕೆ ಇವ ಸುಳ್ಳು ಅನ್ನೋದು, ಅವ ಸುಳ್ಳು ಅದು ಸುಳ್ಳು ಅನ್ನೋದಕ್ಕೆ ಇವ ಸತ್ಯ ಅನ್ನೋದು. ಜಗತ್ತು ಸುಳ್ಳು ಅಂತ ಶಾಸ್ತ್ರ ಹೇಳ್ತದೆ. ನಾಮರೂಪಾತ್ಮಕವಾದಂಥ ಜಗತ್ತು ಸುಳ್ಳು ಇರುತ್ತದೆ ಅಂತ ಶಾಸ್ತ್ರ. ಇವ ಏನ್ ತಿಳ್ಕೊಂಡನ? ತೋರ್ತಕ್ಕಂಥ ನಾಮರೂಪಾತ್ಮಕ ಜಗತ್ತೇ ಸತ್ಯ ಅಂತ ತಿಳ್ಕೊಂಡ. ಸತ್ಯ ಅಂತ. ಮತ್ತೆ ಇದಕ್ಕೇನಂತಾರೆ? ವಿಪರೀತ ನಿಶ್ಚಯಕ್ಕೂ ವಿಪರೀತ ಭಾವನಕ್ಕೆ. ವಿಪರೀತ ವಿರುದ್ಧ ನಿಶ್ಚಯ ಮಾಡೋದು. ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿಶ್ಚಯ ಮಾಡೋದಕ್ಕೆ ಏನೇನಂತಾರ? ವಿಪರೀತ ಭಾವನಾ ಅಂತ ಕರೀತಾರೆ. ಈ ವಿಪರೀತ ಭಾವನಾ
ಎದರಿಂದ ನಿವೃತ್ತಿ ಆಗುತ್ತದೆ? ಯಾಕಂದ್ರೆ ಇವೆಲ್ಲ ದೋಷ ಕಳ್ಕೊಳ್ಳೇಬೇಕು. ಇರ್ಲಿ ಅಂತ ಹೇಳಕತ್ತಿಲ್ಲ ಅವ್ರು ನಿಮಗ. ನಿಮ್ಮಲ್ಲಿ ಇರ್ಲಿ ಪ್ರಮಾಣಗತ ಸಂಶಯ ಇರ್ಲಿ, ಪ್ರಮೇಯಗತ ಸಂಶಯ ಇರ್ಲಿ, ಇದು ವಿಪರೀತ ಭಾವ ನಿಮ್ಮಲ್ಲಿ ಇರ್ಲಿ ಅಂತ ಹೇಳಕತ್ತಿಲ್ಲ. ಅವು ದೋಷಗಳು ಬರ್ತಾವ. ಅವು ಯಾವಾಗ ಬರ್ತಾವ ಗೊತ್ತಿಲ್ಲ, ಯಾವ ರೂಪದೊಳಗ ಬರ್ತಾವ ಗೊತ್ತಿಲ್ಲ, ಬರ್ತಾವ. ಬರಬಾರ್ದಂತ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಗುರುಗಳ ಬಳಿ ಕುಂತು ಶಾಸ್ತ್ರ ಕೇಳ್ತೀವಿ, ಕೇಳಾರ್ಗೆ ಬರ್ತಾವ ಅಂತ ಹೇಳಕತ್ತಾರ. ಕೇಳಾರ್ದರ ಸುದ್ದಿ ದೂರ ಅದ, ಕೇಳಾರ್ದರ ಸುದ್ದಿ ಬಹಳ ದೂರ ಉಳಿತದ. ಮಾತ ಕೇಳಾರ್ಗೆ ಗುರುಗಳ ಬಳಿ ಬಂದು ಗುರುಗಳ ಮುಂದೆ ಕುಂತ್ಕೊಂಡು ಒಂದೊಂದು ತಾಸು 2 ತಾಸು 4 ತಾಸು ಗುರುಗಳ ಮುಂದೆ ಕುಂತು ಯಾರು ಕೇಳ್ತಾರ ನೋಡ್ರಿ, ಅವ್ರಿಗೆ ಇವು ಬರ್ತಾವ. ಯಾಕೆ ಬರ್ತಾವ ಕೇಳಿದ್ರೆ? ಯಾಕೆ ಬರ್ತಾವ? ದೋಷ, ಕಸು ಫಲ ವಿಕ್ಷೇಪ ದೋಷ. ಪಾಪ ಇತ್ತಂದ್ರೆ, ಪಾಪ ಇದ್ರೆ ಬರ್ತಾವೆ ಇವು. ಪಾಪ ಏನ್ ಮಾಡ್ತದ ಅಂದ್ರೆ ಈ ವಿಪರೀತ ಬುದ್ಧಿಗಳು, ಅದಕ್ಕೆ ವಿನಾಶ ವಿಪರೀತ ಬುದ್ಧಿ. ಪಾಪ ಇತ್ತು, ಪ್ರಬಲ ಇತ್ತು, ಪಾಪದ ಪ್ರಬಲ ಜಾಸ್ತಿ ಇತ್ತು ಅಂದ್ರ ಅದು ನಮ್ಮ ತಲೆ ಉಲ್ಟಾ ಹೊಡ್ಸಕ್ ಚಲೋ ಮಾಡ್ತದ. ಸೀದಾ ಹೊಡ್ಸಲ್ರಿ ಅವ್ರ ತಲೆ, ಉಲ್ಟಾ ಹೊಡ್ತದ. ಯಾಕೆ ಅದಕ್ಕೆ ಉಲ್ಟಾ ಯಾಕೆ ಹೊಡಕತ್ತದ ಅಂದ್ರ ಅದು ಪಾಪ ಅದ, ದೋಷ ಅದ. ದೋಷ ಇರೋದ್ರಿಂದನೇ ಅವನಿಗೆ ಉಲ್ಟಾ ಹೊಡ್ತದ. ಅದಕ್ಕೆ ಅವ್ರಂತಾರ ನೀನು ಕಳ್ಕೊಳ್ಳೇಬೇಕು. ಏನ್ ಮಾಡ್ಬೇಕು? ಪ್ರಮಾಣದ ಸಂಶಯ ಬಂತಂದ್ರೆ ಶ್ರವಣ ಮಾಡಿ ಕಳ್ಕೊ. ನಿನಗ ಶಾಸ್ತ್ರ ಹೇಳ್ತಕ್ಕಂಥ ವಿಷಯದ ನೀವು ಸಂಶಯ ಬಂತು ಅಂದ್ರ ನೀವು ಮನನ ಮಾಡಿ ಕಳ್ಕೊ. ನಿನಗೆ ಉಲ್ಟಾ ಯಾವಾಗೋ ಬುದ್ಧಿ ಗುರುಗಳು ಹೇಳಿದಕ್ಕೆ ವಿಪರೀತ ಓಡ್ತಿತ್ತು, ಅವ್ರ ಮಾತು ಒಟ್ಟ ಸ್ವೀಕಾರ ಮಾಡ್ತಿದ್ದಿಲ್ಲ ಅಂದ್ರೆ ನೀನ್ ನಿಧಿಧ್ಯಾಸನ ಮಾಡು. ನಿಧಿಧ್ಯಾಸನ ಮಾಡಿ ವಿಪರೀತ ಭಾವನೆಯನ್ನು ಕಳ್ಕೊ ಅಂತ ಹೇಳಿದ್ರು. इस रीति से श्रवणादिक तीनों असंभावना विपरीत भावना के नाशक है. ಶ್ರವಣಾದಿಗಳು 3, ಶ್ರವಣ, ಮನನ, ನಿಧಿಧ್ಯಾಸನ, ಮೂರು ತೀನು ಅಸಂಭಾವನಾ ವಿಪರೀತ ಭಾವನೆಗೆ ನಾಶಕ ಹೇ. ಅವು 3 ಅದು 2 ಅದು. ಶ್ರವಣ ಮನನ ನಿಧಿಧ್ಯಾಸನ 3 ಅದು. असंभावना विपरीत भावना का नाशक है. असंभावना विपरीत भावना का नाशक है. ಅವು 3 ಕೂಡಿ ಎರಡನ್ನು ನಾಶ ಮಾಡ್ತಾವೆ. ಅಲ್ಲಿ ಅಸಂಭಾವನದಾಗ 2 ಪ್ರಕಾರ, 2 ಪ್ರಕಾರಕ ಸಂಶಯಕ್ಕೂ ಅಸಂಭಾವನಾ ಇದೆ. 2 ಪ್ರಕಾರವಾದಂತ ಸಂಶಯಕ್ಕೆ ಏನಂತಾರೆ ಅವರು? ಅಸಂಭಾವನಾ ಅಂತಾರೆ. ಯಾವ್ಯಾವ 2 ಪ್ರಕಾರ ಸಂಶಯ? ಒಂದು ಪ್ರಮಾಣಗತ ಸಂಶಯ, ಒಂದು ಪ್ರಮೇಯಗತ ಸಂಶಯ. ಹಿಂಗ್ ತಿಳ್ಕೊಬೇಕು. ಅವ್ರು 3 ಅದಾವ, ಶ್ರವಣ ಮನ ನಿಧ್ಯಾಸನ 3 ಅಂತ ಹೇಳ್ಯಾರ. ಇಲ್ಲಿ ಅಸಂಭಾವನೆ ವಿಪರೀತ ಭಾವನಕ ನಾಶಕ ಹೇಳ್ತಿಲ್ಲ, 2 ಕೊಟ್ಟಾರ. ನಿಂಗೆ ಸಂಶಯ ಕೊಡಕ್ ಹೋಗ್ಬಾರ್ದು. ಅದಕ್ಕೆ ಅದು ಅಸಂಭಾವನ ಅಂದ್ರೆ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಅಂದ್ರೆ ತಿಳ್ಕೊಂಬಿಟ್ಟು ಸೀದಾ. ಶ್ರವಣ ಮಾಡೋದ್ರಿಂದ ಪ್ರಮಾಣಗತ ಸಂಶಯ ನಿವೃತ್ತಿ ಆಗುತ್ತದೆ, ಮನನ ಮಾಡೋದ್ರಿಂದ ಪ್ರಮೇಯಗತ ಸಂಶಯ ನಿವೃತ್ತಿ ಆಗುತ್ತದೆ, ನಿಧ್ಯಾಸನ ಮಾಡೋದ್ರಿಂದ ವಿಪರೀತ ಭಾವನೆ ನಿವೃತ್ತಿ ಆಗುತ್ತವೆ. ನಾಶ ಮಾಡುತ್ತವೆ, ದೋಷವನ್ನು ನಿವೃತ್ತಿ ಮಾಡುತ್ತವೆ, ಪ್ರತಿಬಂಧಕವನ್ನು ನಿವೃತ್ತಿ ಕಳೆಯುತ್ತವೆ. ಅಸಂಭಾವನಾ ಅವರ ವಿಪರೀತ ಭಾವನಾ ಜ್ಞಾನಕ್ಕೆ ಪ್ರತಿಬಂಧಕ ಹೇ. ಯಾಕೆ ಕಳ್ಕೋರಿ ಅಂತಂದ್ರೆ ಜ್ಞಾನಕ್ಕೆ ಪ್ರತಿಬಂಧಕ ಅದಾವು. ನಿಮ್ಗೆ ದೃಢ ಜ್ಞಾನ ಆಗ್ಬೇಕಾಗಿತ್ತು, ಆದ್ರೆ ದೃಢ ಜ್ಞಾನ ಆಗ್ಲಿಲ್ಲ. ನಿಮ್ಗ ಅದೃಢ ಜ್ಞಾನ ಆಯ್ತು, ಅಸಾಕ್ಷಾತ್ಕಾರ ಆಯ್ತು, ಸಾಕ್ಷಾತ್ಕಾರ ಆಗ್ಲಿಲ್ಲ. ಅಪರೋಕ್ಷ ಆಗ್ಬೇಕಾಯ್ತು, ಬ್ರಹ್ಮ ಆತ್ಮರ ಅಪರೋಕ್ಷ ಜ್ಞಾನ ಆಗ್ಬೇಕಾಯ್ತು, ಅದು ಪರೋಕ್ಷ ಜ್ಞಾನ ಆಯ್ತು, ಏಕತ್ವದ ಜ್ಞಾನ ಆಗ್ಲಿಲ್ಲ. ಯಾಕೆ ಏಕತ್ವ ಜ್ಞಾನ ಯಾಕೆ ಆಗ್ಲಿಲ್ಲ ಅಂದ್ರ ಇವೇ ಕಾರಣ. ಅದಕ್ಕೆ ಕಾರಣ ಇವೆ. ಯಾಕೆ? ಆದ್ದರಿಂದ ಜ್ಞಾನಕ ಜೋ ಪ್ರತಿಬಂಧಕ ತಾಕೆ ನಾಶ ದ್ವಾರ ಶ್ರವಣಾದಿಕ್ ಜ್ಞಾನಕ್ಕೆ ಹೇತು ಕೈಯೇ ಹೇ ಹೇಳಿದವರು. ಇವು ಪ್ರತಿಬಂಧಕ ಅದವಲ್ಲ, ಈ ಶ್ರವಣಾದಿಗಳು ಈ ಪ್ರತಿಬಂಧಕವನ್ನು ಕಳೆಯುವುದರ ಮುಖಾಂತರವಾಗಿ ಜ್ಞಾನಕ್ಕೆ ಸಾಧನೆ ಇರುತ್ತದೆ. ಸಾಕ್ಷಾತ್ ನಹಿ, ಸಾಕ್ಷಾತ್ ಸಾಧನ ಅಲ್ಲ. ಜ್ಞಾನಕ್ಕೆ ಬಂದು ಶ್ರವಣ ಮನನ ನಿಧಿಧ್ಯಾಸನ ಸಮೀಪವರ್ತಿ ಸಾಧನ. ಸಾಕ್ಷಾತ್ ಅಂದ್ರೇನು? ಸಮೀಪವರ್ತಿ ಸಾಧನ ಅಲ್ಲ, ಸಮೀಪವರ್ತಿ ಸಾಧನ ಅಲ್ಲ, ದೂರವರ್ತಿ ಸಾಧನ. ಹೆಂಗ? ದೋಷ ಕಳೆಯುವುದರ ಮುಖಾಂತರವಾಗಿ, ದೋಷವನ್ನು ಕಳೆಯುವುದರ ಮುಖಾಂತರವಾಗಿ ಸಾಧನ ಆಗ್ತವೆ. ಸಾಕ್ಷಾತ್ ಸಾಧನ ಆಗುವುದೇ ಇಲ್ಲ. ಸಾಕ್ಷಾತ್ ಎತ್ತನೇ ಒಂದಿಷ್ಟು ಟಿಪ್ಪಣಿ ಬಂದು ವೇದಾಂತ ವಾಕ್ಯದ ಮ್ಯಾಗ ವೇದಾಂತ ಮ್ಯಾಗ ಬಂದದ, ಪ್ರಮಾಣ ಪ್ರಮೇಯ ಮ್ಯಾಗ ಸಂಶಯ ಬಂದದ. ಟಿಪ್ಪಣಿ 36ನೇ ಟಿಪ್ಪಣಿ ವೇದಾಂತ ವಾಕ್ಯ ಅಂತ ಇತ್ತಲ್ಲ, ಅದ್ರ ಮ್ಯಾಗ ಬಂದ. ವೇದಾಂತ ಅಂದ್ರೆ ಏನು? ವೇದಕ ಅಂತ ಭಾಗ ರೂಪ ಜೆ ಉಪನಿಷತ್. ವೇದಾಂತ ಅಂದ್ರೆ ವೇದದ ಅಂತಿಮ ಭಾಗ, ವೇದ ಶಿರೋಭಾಗ ಉಪನಿಷತ್ತು.
ಉಪನಿಷತ್ ಅಂತ ಎದಕ್ಕಂತಾರ? ವೇದ ಶಿರೋಭಾಗ ಉಪನಿಷತ್ತು ಅಂತ. ವೇದದ ಶಿರೋಭಾಗ ಉನ್ನತವಾದಂಥ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಜ್ಞಾನ ಪ್ರಧಾನವಾದಂಥ ಉಪನಿಷತ್ತು. ಮತ್ತೆ ಉಪನಿಷತ್ ಅಂದ್ರೆ ವೇದ, ವೇದ ಅಂದ್ರೆ ಉಪನಿಷತ್, ಬೇರೆ ಇಲ್ಲ ಅವು. 1180 ಉಪನಿಷತ್ ಅದ ಟೋಟಲಿ ವೇದದೊಳಗೆ. ವೇದ ಅಂದ್ರೆ 1180 ಉಪನಿಷತ್. ಅದ್ರೊಳಗೆ ಇಲ್ಲಿ ಏನ್ ಹಾಕಿರ್ತಾರ ಅವರು? ವೇದ ಶಿರೋ ಅಂತ ವೇದಾಂತ ಅಂದ್ವಲ್ಲ ನಾವು, ವೇದಾಂತ ಶಬ್ದಕ್ಕೆ ಅರ್ಥ ಮಾಡ್ತೀವಿ. ವೇದದ ಶಿರೋಭಾಗದಲ್ಲಿ ಬರ್ತಕ್ಕಂಥ, ಕೊನೆಯ ಭಾಗದಲ್ಲಿ ಬರ್ತಕ್ಕಂಥ ಯಾವ 108 ಉಪನಿಷತ್ತುಗಳು ಜ್ಞಾನ ಪ್ರಧಾನವಾಗಿ, ಜ್ಞಾನ ಪ್ರಧಾನವಾಗಿ 108 ಉಪನಿಷತ್ತುಗಳದವಲ್ಲ, ಆ ಉಪನಿಷತ್ತು ಅಥವಾ ವೇದಕ ಅಂತಕಯೇ ನಿರ್ಣಯ ಜಿಸ್ ವಿಷಯ ಹೇ. ವೇದದ ಅಂತಂದನೆ ನಿರ್ಣಯ, ವಾದಿ ಪ್ರತಿವಾದಿಗಳಿಂದ ವಿಚಾರಪೂರ್ವಕವಾಗಿ ನಿರ್ಣಿತವಾದಂಥ ಸಿದ್ಧಾಂತ ಏನದಲ್ಲ, ನಿರ್ಣಿತವಾದಂಥ ಸಿದ್ಧಾಂತ. ಆ ಜಿಸ್ ವಿಷಯ ಯಾವುದರಲ್ಲಿ ಇರುತ್ತದೆ? ವೇದದ. ಅದಕ್ಕೆ ಹೇಳ್ತಾರ ಅವರು ವೇದಕ ಅಂತಕಯೇ ನಿರ್ಣಯ, ವೇದದ ತಾತ್ಪರ್ಯ ಅರ್ಥದ ನಿರ್ಣಯ. ವೇದದ ತಾತ್ಪರ್ಯ ಅರ್ಥ ನಿರ್ಣಯ ಎದ್ರಾಗದ ಅಂದ್ರೆ ಅವ್ರಂತಾರ ಐಸಾ ಸೂತ್ರ ಭಾಷ್ಯ ರೂಪ ಉತ್ತರ ಮೀಮಾಂಸಾ ಶಾಸ್ತ್ರ ಸ್ವ ವೇದಾಂತ ಕೈಯೇ. ಸೂತ್ರ ಮತ್ತು ಭಾಷ್ಯದಿಂದ ಕೂಡಿದಂತ ಉತ್ತರ ಮೀಮಾಂಸಾ ಶಾಸ್ತ್ರ. ಈ ಉತ್ತರ ಮೀಮಾಂಸಾ ಶಾಸ್ತ್ರ ಏನಾದ್ರೆ ಇದಕ್ಕೆ ವೇದಾಂತ ಅಂತ ಕರೀತಾರೆ. ಯಾಕಂದ್ರೆ ವೇದದ ತಾತ್ಪರ್ಯ ಅರ್ಥದ ನಿರ್ಣಯ ಅದ. ತಾತ್ಪರ್ಯ ಅರ್ಥ ಬೇರೆ, ನೇರವಾದಂತ ಅರ್ಥ ಬೇರೆ. ಹೇಳಿದಲ್ಲ, ವಾಚ್ಯಾರ್ಥ ಬೇರೆ, ಲಕ್ಷ್ಯಾರ್ಥ ಬೇರೆ. ವಾಕ್ಯದೊಳಗೆ ಇವೆಲ್ಲ ಬೇಕದು. ವಾಕ್ಯದೊಳಗೆ ನಾ ಮೊನ್ನೆ ಒಂದ್ಸಲ ಹೇಳಿದ ಆಲ್ರೆಡಿ, ಈ ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ, ಮತ್ಪದ ತಾತ್ಪರ್ಯ, ಮತ್ಪದ ಸಮುದಾಯ, ವಾಕ್ಯ. ವೇದ ಎಲ್ಲ ಹೇಳ್ಯದ, ಕರ್ಮನೇ ಹೇಳ್ಯದ, ಉಪಾಸನ ಹೇಳ್ಯದ, ಜ್ಞಾನನ ಹೇಳ್ಯದ. ಅದನ್ನು ತಯಾರು ಮಾಡಿದಂಥ ಪರಮಾತ್ಮನ ಅಭಿಪ್ರಾಯ ಏನದ ಅಂದ್ರೆ, ಇವು ಕರ್ಮ ಮಾಡಿ ಉಪಾಸನೆಯನ್ನು ಮಾಡಿ ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತನಾಗಲಿ ಅನ್ನೋದೇ ಅದರ ತಾತ್ಪರ್ಯ. ಅದರ ತಾತ್ಪರ್ಯ. ಆದ್ರೆ ಬರೇ ಸಾಯ್ತಾನ ಕರ್ಮ ಮಾಡ್ಕೊಂತ ಹೋಗ್ಲಿ ಅಂತ ಅದ್ರ ತಾತ್ಪರ್ಯ ಇಲ್ಲ. ಕರ್ಮನೇ ಮಾಡ್ಕೊಂತ ಹೋಗ್ಲಿ ಅನ್ನೋ ತಾತ್ಪರ್ಯ ವೇದದ ತಾತ್ಪರ್ಯ ಇಲ್ಲ. ಅದಕ್ಕೆ ಅವ್ರು ಅಂತಾರ, ಅವ್ರು ಪನಿತನ ಹೋಗ್ಬೇಕಲ್ಲ, ಒಂದು ಸಾಧನೆ ಹಿಡಿದು ಅಂದ ಮೇಲೆ ಅದನ್ನ ಪನಿತನ ಮುಟ್ಟಿಸ್ಬೇಕಾಗ್ತದ ನಾವು. ಅದಕ್ಕೆ ಇದು ಸಂಪೂರ್ಣ ವೇದದ ತಾತ್ಪರ್ಯ ಏನದಪ್ಪ, ಅದಕ್ಕೆ ಅವರು ಹಿಂಗೆ ತಾತ್ಪರ್ಯದ ಅಂತ ತಿಳ್ಕೊಂಡು 4 ವೇದದಾಗ 4 ಮಹಾವಾಕ್ಯಗಳು ಮುಖ್ಯ ಮಾಡ್ರಿ. ವಾಕ್ಯಗಳು ಸಾವಿರಾರು ಅದಾವ, ಪದಗಳ ಸಮುದಾಯ ವಾಕ್ಯ ಲಾಖೋ ವಾಕ್ಯಗಳದಾವ. ಆದ್ರೂ ಕೂಡ ಒಂದೊಂದು ವೇದ ಒಂದೊಂದು ವಾಕ್ಯವನ್ನು ಮುಖ್ಯವಾಗಿ ಗಣನೆ ಮಾಡ್ಯಾರ ಅವರು. ಯಾವುದು? ಮಹಾವಾಕ್ಯಗಳು. ಒಂದೊಂದು ವೇದದೊಳಗೆ ಲಾಖೋ ವಾಕ್ಯಗಳು ಇದ್ರೂ ಕೂಡ ಒಂದೊಂದು ವೇದದೊಳಗೆ ಮುಖ್ಯವಾಗಿ ಒಂದೊಂದು ವಾಕ್ಯವನ್ನು, ಯಾಕ ತಾತ್ಪರ್ಯ ವಾಕ್ಯ ಅದು. ಆ ವೇದದ ಸಾರಾಂಶ, ಸಾರ ರೂಪವಾದಂತ ಅರ್ಥವನ್ನು ತಿಳಿಸ್ತಕ್ಕಂಥದ್ದು. ಅದು ವೇದ ಏನ್ಯಾಕೆ ಪ್ರತಿಪಾದನೆ ಮಾಡೋಲ್ಲ, ಕೊನೆಗೆ ಅದ್ರದ್ದು ಅವಸಾನ, ಅದರ ಗತಿ, ಅದರ ಮುಕ್ತಾಯ ಎಲ್ಲಿ ಬರ್ತದ? ಜೀವ ಬ್ರಹ್ಮನ ವೇದ, ಪ್ರಜ್ಞಾನಂ ಆನಂದ. ಋಗ್ವೇದ ತುನೇದ ಹೇಳೋದಕ್ಕ, ಕೊನೆಗೆ ಅದ್ರ ಅವಸಾನ ಇಲ್ಲಿ ಬರ್ಬೇಕು. ತಾತ್ಪರ್ಯ ಅರ್ಥ ಏನದ ಋಗ್ವೇದದ್ದು? ಪ್ರಜ್ಞಾನಂ ಆನಂದಂ ಬ್ರಹ್ಮ. ಈ ಜೀವ ಬ್ರಹ್ಮ ಸ್ವರೂಪನೇ ಇರುತ್ತಾನೆ. ಅದ್ರ ಕೊನೆಯದು ತಾತ್ಪರ್ಯ ಅರ್ಥ, ಸಾರಭೂತವಾದಂತ ಅರ್ಥ ಯಜುರ್ವೇದ. ಯಜುರ್ವೇದ ಏನೇ ಯಾಕೆ ಹೇಳಿದ್ರು ಕೂಡ ಕೊನೆಯಾದ ಸಾರ ರೂಪ ಅರ್ಥ. ಆ ಯಜುರ್ವೇದದ ಮೂಲ ತಾತ್ಪರ್ಯ ಅರ್ಥ ಏನದಪ್ಪ ಅಂದ್ರ ಅಹಂ ಬ್ರಹ್ಮಾಸ್ಮಿ. ಅಹಂ ಅಂದ್ರೆ ನಾನು ಬ್ರಹ್ಮ ಸ್ವರೂಪನೇ ಇದ್ದೀನಿ, ಜೀವ ಬ್ರಹ್ಮ ರೂಪನೇ ಅದ. ಇದು ಯಜುರ್ವೇದದ ಸಾರ, ನಿರ್ಣಿತವಾದಂತ ಅರ್ಥ, ತಾತ್ಪರ್ಯ ಅರ್ಥ, ಸಿದ್ಧವಾದಂತ ಅರ್ಥ, ಕೊನೆಯ ಸಿದ್ಧವಾದಂತ ಅರ್ಥ ಇದು. ಮತ್ತೆ ಆಮ್ಯಾಗ ಏನಾಯ್ತು? ಸಾಮವೇದ. ಸಾಮವೇದಾಗ ಏನಾದ್ರು ತತ್ವಮಸಿ ಅಂತ ಹೇಳ್ತಾರೆ. ಸಾಮವೇದಾಗ ಎಷ್ಟು ಯಾಕೆ ಆಡಾಡ್ಲಿಕ್ಕೆ ಏನ್ ಯಾಕೆ ಮಾಡೋದ್ರಾಕ, ಕೊನೆಗೆ ಅದರ ಅಭಿಪ್ರಾಯ ಏನದ? ತತ್ವಮಸಿ, ಆ ಪರಬ್ರಹ್ಮನೇ ನಾನಿದ್ದೀನಿ. ತತ್ವಂ ಅಸಿ, ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ ಅಂತ ಇದರ ಕೊನೆಯ ಸಾರ ರೂಪವಾದಂತ ಅರ್ಥ. ಕೊನೆಯ ವೇದ ಯಾವುದು? ಅಥರ್ವಣ ವೇದ. ಅಯಮಾತ್ಮ ಬ್ರಹ್ಮ, ಅಯಮಾತ್ಮ ಈ ಆತ್ಮ ಬ್ರಹ್ಮ ಸ್ವರೂಪನೇ ಇರುತ್ತದೆ. ನೋಡಿ 4 ವೇದ. ಅದಕ್ಕೆ ಮುಖ್ಯ ವಾಕ್ಯ ಒಂದೊಂದು ವೇದ. ಯಾಕಂದ್ರೆ ಅದು ತಾತ್ಪರ್ಯ ಅರ್ಥದ. ಅದಕ್ಕೆ ಈ ಸಾರ ರೂಪವಾದಂತ ಉಪನಿಷತ್ತು ಅಥವಾ ವೇದಗಳ ತಾತ್ಪರ್ಯ ನಿರ್ಣಯ ಯಾವುದ್ರಾಗ ಆಗ್ಯದ? ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶಾಸ್ತ್ರ ಯಾವುದು?
ಅಂದ್ರೆ ಉತ್ತರ ಮೀಮಾಂಸಾ ಶಾಸ್ತ್ರ. ಉತ್ತರ ಮೀಮಾಂಸಾ ಶಾಸ್ತ್ರ ಹೇಳ್ತದ ನೀನೇ ಬ್ರಹ್ಮ ಅಂತ ಹೇಳಕತ್ತಾರ. ನೀನೇ ಬ್ರಹ್ಮ ಅದಕ್ಕೆ ಅಂತಾರ ಅವರು. ಎಷ್ಟು ಚಂದ ಹೇಳ್ತಾರ ನೋಡ್ರಿ. ವೇದಕ್ಕೆ ಅಂತಕ ಏ ನಿರ್ಣಯ, ವೇದಕ್ಕೆ ಅಂತಕ ನಿರ್ಣಯ ಜಿಸ್ ವಿಷಯ ಹೇ. ವೇದದ ಅಂತಿಮವಾದಂತ ನಿರ್ಣಯ, ಎಲ್ಲಾ ವೇದಗಳ ನಿರ್ಣಯ ರೂಪ ಸಾರ ರೂಪವಾದಂತ ಅರ್ಥ ಯಾವುದು? ಜೀವ ಬ್ರಹ್ಮರ ಅಭೇದ. ಆ ಅಭೇದವನ್ನ ಜಿಸ್ ವಿಷಯ ಹೇ, ಯಾವುದರಲ್ಲಿ ಪ್ರತಿಪಾದನೆ ಮಾಡ್ಯಾರ? ಯಾವ ಶಾಸ್ತ್ರದಲ್ಲಿ ಜೀವ ಬ್ರಹ್ಮರ ಅಭೇದವೇ ವಿಷಯ. ಶಾಸ್ತ್ರಕ್ಕೆ ವಿಷಯ ಯಾವುದು? ಜೀವ ಬ್ರಹ್ಮರ ಅಭೇದ. ಆ ಜೀವ ಬ್ರಹ್ಮರ ಅಭೇದವೇ ಎಲ್ಲಾ ವೇದಗಳ ನಿರ್ಣಿತವಾದಂತ ಅರ್ಥ. ಐಸಾ ಸೂತ್ರ ಭಾಷ್ಯ ರೂಪ, ಸೂತ್ರ ರೂಪದಿಂದ ಯಾವುದು? ಬ್ರಹ್ಮಸೂತ್ರ. ವ್ಯಾಸರಚಿತವಾದ ನಿಂದ ಹೇಳ್ಕೊಂಬಂದಾರ, ವ್ಯಾಸರಚಿತವಾದಂತ ಬ್ರಹ್ಮಸೂತ್ರ. ಭಾಷ್ಯ ಅಂದ್ರ ಶಂಕರ ಭಗವತ್ಪಾದರಿಂದ ಕೂಡಿದಂತ ಭಾಷ್ಯ, ಸೂತ್ರ ಭಾಷ್ಯ. ಉತ್ತರ ಮೀಮಾಂಸಾ ಶಾಸ್ತ್ರ ಸೊ ವೇದಾಂತ ಕೈ. ಇಲ್ಲಿ ವೇದಾಂತ ಅಂದ್ರೆ ಉತ್ತರ ಮೀಮಾಂಸಾ ಶಾಸ್ತ್ರ ತಗೋಬೇಕು ಅಂತ. ಪೂರ್ವ ಮೀಮಾಂಸಾ ಶಾಸ್ತ್ರನಲ್ಲ, ನ್ಯಾಯಶಾಸ್ತ್ರನಲ್ಲ, ಸಾಂಖ್ಯ ಶಾಸ್ತ್ರನಲ್ಲ, ಯೋಗ ಶಾಸ್ತ್ರನಲ್ಲ, ಮತ್ತೆ ವೈಶೇಷಿಕ ಶಾಸ್ತ್ರನೂ ಅಲ್ಲವೇ ಅಲ್ಲ. ಯಾವ ಶಾಸ್ತ್ರನಲ್ಲ, ವೇದಾಂತ ಅಂದ್ರೆ ಉತ್ತರ ಮೀಮಾಂಸಾ ಶಾಸ್ತ್ರ. ಇನ್ಕೆ ವಾಕ್ಯ ಕೈಯ ಪದ ಸಮುದಾಯ. ಆ ವೇದಾಂತ ಶಾಸ್ತ್ರದ ವಾಕ್ಯ ಪದಗಳ ಸಮುದಾಯಕ್ಕನೇ ವಾಕ್ಯ. ವೇದಾಂತ ಶಾಸ್ತ್ರದಲ್ಲಿ ಪದಗಳ ಸಮುದಾಯಕ್ಕನೇ ಏನಂತಾರ? ವಾಕ್ಯ ಅಂತ. ಅದಕ್ಕೆ ವೇದಾಂತ ವಾಕ್ಯ ಅಂತ ಬಂತಲ್ಲ. ವೇದಾಂತ ವಾಕ್ಯ ಅಂದ್ರೆ ಏನು? ಮೊದಲು ವೇದಾಂತ ಹೇಳಿದ್ರು, ಎರಡು ರೀತಿಯಿಂದ ವೇದಾಂತ ಹೇಳಿದ್ರು. ವೇದದ ಅಂತಿಮ ವೇದ ಶುರು ಭಾಗ ಉಪನಿಷತ್ತು, ಉಪನಿಷತ್ತನ್ನು ಕೂಡ ವೇದಾಂತನೇ ಅದು ಹೇಳಿದ್ರು. ಆ ನಂತರ ಎಲ್ಲಾ ವೇದದ ಮೂಲ ತಾತ್ಪರ್ಯ ನಿರ್ಣಿತವಾದಂತ ಅರ್ಥ ಯಾವುದರಲ್ಲಿ ಇರುತ್ತದೆ? ಅದು ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಇರುತ್ತದೆ. ಆ ಶಾಸ್ತ್ರದಲ್ಲಿರ್ತಕ್ಕಂಥ ವಾಕ್ಯಗಳೇ ಇಲ್ಲಿ ವೇದಾಂತ ವಾಕ್ಯ ಅನ್ನೋ ಪದಕ್ಕೆ ಅರ್ಥ ಇರುತ್ತದೆ ಅಂತ ಹೇಳಿದ್ರು. ಈಗ ಟಿಪ್ಪಣಿ ಮುಗಿತು. 37ನೇ ಟಿಪ್ಪಣಿ ಒಂದು ಬಂದ್ರು. ಪ್ರಮಾಣ ಮ್ಯಾಕ್ಸ್ ಬಂದ್ರು. ಪ್ರಮಾಣಗತ ಸಂಶಯ ಅಂದ್ರಲ್ಲ. ಪ್ರಮಾಣಗತ ಸಂಶಯ ಅಂದ್ರೆ ಏನು? ಪ್ರಮಾಜ್ಞಾನಕ ಜೋ ಕರ್ಣ ಸೋ ಪ್ರಮಾಣ ಕೈಯೇ ಹೇ. ಪ್ರಮಾಣ ಅಂದ್ರ ಪ್ರಮಾಜ್ಞಾನ, ಯಥಾರ್ಥ ಜ್ಞಾನಕ್ಕ ಯಾವುದು ಸಾಧನೆ ಇರುತ್ತದೆಯೋ ಅದಕ್ಕೆ ಪ್ರಮಾಣ ಅಂತ ಕರೀತಾರೆ. ಪ್ರಮಾಕರಣ ಪ್ರಮಾಣ. ಪ್ರಮ ಅಂದ್ರೆ ಜ್ಞಾನ, ಯಥಾರ್ಥ ಜ್ಞಾನ. ಬ್ರಹ್ಮಜ್ಞಾನ ಅಲ್ಲ, ಮತ್ತೆ ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನಕ್ಕೆ ಯಾವುದು ಸಾಧನೆ ಇರುತ್ತೆ, ಕರಣ ಅಂದ್ರೆ ಸಾಧನೆ ಇರುತ್ತದೆಯೋ ಅದಕ್ಕೆ ಏನಂತಾರ ಅವರು? ಪ್ರಮಾಣ ಅಂತ. ವೇದ ಪ್ರತಿಪಾದಿತ ಮೋಕ್ಷಾದಿಕ ಪದಾರ್ಥಕ ಯಥಾರ್ಥ ಅನುಭವ ರೂಪ ಜೋ ಶಾಬ್ದಿ ಪ್ರಮಾ. ನೋಡ್ರಿ, ವೇದ ಪ್ರತಿಪಾದಿತ ಮೋಕ್ಷಾದಿಕ ಪದಾರ್ಥಕ. ಮೋಕ್ಷಾದಿ ಪದಾರ್ಥಗಳು ಎಲ್ಲಿ ವರ್ಣನೆ ಮಾಡ್ರಿ? ವೇದದಲ್ಲಿ ವೇದದಲ್ಲಿ ಹೇಳಿದಂತ ಮೋಕ್ಷ ಇದರಿಂದ ಆಗ್ತದ? ಬ್ರಹ್ಮಜ್ಞಾನದಿಂದ ಆಗ್ತದ. ಆ ಬ್ರಹ್ಮಜ್ಞಾನ ಅಂದ್ರೆ ಏನು? ಬ್ರಹ್ಮಜ್ಞಾನ ಅಂದ್ರೆ ಏನು? ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದು ಬ್ರಹ್ಮಜ್ಞಾನ. ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ಬ್ರಹ್ಮಜ್ಞಾನ. ಬ್ರಹ್ಮನ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ? ಎರಡು ಪ್ರಕಾರ. ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ. ಆ ಅಪರೋಕ್ಷ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ? ಎರಡು ಪ್ರಕಾರ. ಯಾವುವು? ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ. ಇವೆಲ್ಲ ಅವ್ರು ಮತ್ತೆ 4 ಪ್ರಶ್ನೆಗಳು ಅದಾವ. ಅಂದ್ರೆ ಏನು? ವೇದ ಪ್ರತಿಪಾದಿತ ಮೋಕ್ಷ ಆದಿಕ್ ಶಬ್ದದಿಂದ ಅದೇ ತಗೋಬೇಕಾದ. ಮೋಕ್ಷಕ್ಕೆ ಕಾರಣ ಬ್ರಹ್ಮಜ್ಞಾನ, ಆ ಬ್ರಹ್ಮಜ್ಞಾನ, ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ, ದೃಢಪರೋಕ್ಷ ಬ್ರಹ್ಮಜ್ಞಾನ, ಇವೆಲ್ಲ ಏನು ಪ್ರತಿಪಾದನೆ ಮಾಡಿದ ಆದಿಕ ಪದಾರ್ಥಕ್ಕ ಯಥಾರ್ಥ ಅನುಭವ ರೂಪ ಜೋ ಶಾಬ್ದಿ ಪ್ರಮಾ. ಯಥಾರ್ಥವಾದಂತ ಅನುಭವ ರೂಪ ಶಾಬ್ದಿ ಪ್ರಮಾ ಅಂದ್ರೆ ಶಬ್ದದಿಂದ ನಮಗೆ ಜ್ಞಾನ ಆಗ್ತದೆ. ಈಗ ಕೇಳ್ದಂಗೆಲ್ಲ ನೀವು ಉತ್ತರ ಹೇಳಕತ್ತೀರ ಇಲ್ಲ? ಬ್ರಹ್ಮಜ್ಞಾನ ಅಂದ್ರೆ ನೀವೇನಂದ್ರೆ ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ಬ್ರಹ್ಮಜ್ಞಾನ ಅಂತ ನೀವು ಹೇಳಿದ್ರಿ. ನೀವೇನು ಹೇಳಕತ್ತಿರಲ್ಲ, ಅದೇ ಪ್ರಮಾ. ಪದಕ್ಕೇನು ಅರ್ಥ ತಿಳ್ಕೊಂತಿರಲ್ಲ, ಪದಕ್ಕ ಏನು ಅರ್ಥ ತಿಳ್ಕೊಂತಿರಲ್ಲ. ಪದ ಯಾವಾಗ ನಿಮಗೆ ಅರ್ಥ ಆಗ್ತದ? ಶಬ್ದವನ್ನು ಕೇಳಿದಾಗ ಅದು ಅರ್ಥದ ಜ್ಞಾನ ಆಗ್ತದೆ. ಸಚ್ಚಿದಾನಂದ ರೂಪ ಬ್ರಹ್ಮ ನಾನಿದ್ದೀನಿ ಅನ್ನುವ ಜ್ಞಾನ ಸುಮ್ಮನೆ ಆಗ್ತದ? ಸುಮ್ಮನೆ ಆಗಂಗಿಲ್ಲ. ಗುರುಗಳು ಉಪದೇಶ ಮಾಡ್ತಾರೆ, ತತ್ವಮಸಿ ನೀನೇ ಬ್ರಹ್ಮ ಅಂತ ಹೇಳ್ತಾರ. ಯಾವಾಗ ನೀನೇ ಬ್ರಹ್ಮ ಅಂತ ಗುರುಗಳು ಉಪದೇಶ ಮಾಡಿದ್ರು ಅವಾಗ ನಮಗೇನಾಗ್ತದ? ಅವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ. ಗುರುಗಳು ಹೇಳಿದ ಮೇಲೆ ಜ್ಞಾನ ಆಗ್ತದೆ. ಹೇಳೋದು ಯಾರಿಗಾರ ಜ್ಞಾನ ಆಗ್ಯದ? ಇಷ್ಟೆಲ್ಲ ನಾವು ಪ್ರಪಂಚದಾಗ ವ್ಯವಹಾರ ಮಾಡ್ತೀವಲ್ಲ, ಹೆಂಗ ಜ್ಞಾನ? ಸುಮ್ಮನೆ ಜ್ಞಾನ ಆಗ್ಯದ?
ಕೇಳಿ 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 ಜ್ಞಾನ ಇರುತ್ತೆ. ಅದಕ್ಕೆ ಅವ್ರು ಅಂತಾರಲ್ಲಿ ಈ ಶಾಸ್ತ್ರದ ಪದಗಳ ಮುಖಾಂತರವಾಗಿ ನಮಗೇನು ಜ್ಞಾನ ಆಗ್ತದಲ್ಲ ಅದಕ್ಕೆ ಶಾಬ್ದಿ ಪ್ರಮಾ. ಶಬ್ದದಿಂದ ಆದಂತ ಪ್ರಮ ಅಂದ್ರೆ ಜ್ಞಾನ. ಯಾವ್ದು? ಶಬ್ದದ ಜ್ಞಾನ. ಶಬ್ದದ ಜ್ಞಾನ. ಯಾವ ಶಬ್ದ ಕೇಳ್ತಾರೆ ಅದ್ರ ಜ್ಞಾನ. ಯಾವ ಶಬ್ದ ಕೇಳ್ತಾರೆ ಅದ್ರ ಜ್ಞಾನ ಆಗ್ತದೆ, ಅರ್ಥ ಜ್ಞಾನ ಆಗ್ತದೆ. ತಾಕ ಕರ್ಣ ರೂಪ ಜೋ ಉಪನಿಷದ್ ರೂಪ ಶಬ್ದ. ನಿಮಗೇನು ಬ್ರಹ್ಮನ ಜ್ಞಾನ ಆಗ್ತದ, ಬ್ರಹ್ಮಜ್ಞಾನ ಆಗ್ತದ, ಪದಾರ್ಥದ ಜ್ಞಾನ ಆಗ್ತದ. ಅದಕ್ಕೆ ಕಾರಣವಾದಂತ ಏನು ಉಪನಿಷತ್ ರೂಪ ಏನು ಶಬ್ದ ಅದಲ್ಲ ಆ ಶಬ್ದವೇ ಪ್ರಮಾಣ ಶಬ್ದಕ್ಕೆ ಅರ್ಥ ಹೇ. ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಶಬ್ದಗಳು, ಶಾಸ್ತ್ರದಲ್ಲಿ ಬರ್ತಕ್ಕಂಥ ಶಬ್ದಗಳು, ಈ ಶಬ್ದವೇ ಪ್ರಮಾಣ. ಶಬ್ದವೇ ಪ್ರಮಾಣ. ಪ್ರಮಾಣ ತಾಕೆ ಸ್ವರೂಪ ಮೇ ಜೋ ಉಕ್ತ ಪ್ರಕಾರ का ಸಂಶಯ ಹೋವೆ ಹೇ. ಪ್ರಮಾಣಗತ ಸಂಶಯ ಅಂದಿವಲ್ಲ ನಾವು. ಪ್ರಮಾಣದಲ್ಲಿ ಬರ್ತಕ್ಕಂಥ ಸಂಶಯ ಪ್ರಮಾಣಗತ ಸಂಶಯ. ಪ್ರಮಾಣ ಅಂದ್ರೆ ಏನು ಹೇಳಿದ್ರು ಅವರು. ಪ್ರಮಾಣ ಅಂದ್ರೆ ಏನು? ಪ್ರಮಾಜ್ಞಾನಕ್ಕೆ ಯಾವುದು ಸಾಧನ ಅದ ಅದುವೇ ಪ್ರಮಾಣ. ಪ್ರಮಾಜ್ಞಾನಕ್ಕೆ ಯಾವುದು ಸಾಧನ ಅಂದ್ರೆ ಶಬ್ದವೇ ಸಾಧನ. ಶಬ್ದದಿಂದನೇ ನಮಗೆ ಶಾಬ್ದಿ ಪ್ರಮಾ, ಶಬ್ದದ ಜ್ಞಾನ, ಅರ್ಥದ ಜ್ಞಾನ ಆಯ್ತು. ಶಬ್ದ ದ್ವಾರ ಅದರ ಅರ್ಥದ ಜ್ಞಾನ ಆಯಿತು. ಅಂದಮೇಲೆ ಇಲ್ಲಿ ಶಬ್ದವೇ ಪ್ರಮಾಣ ಅಂದ್ರೆ ಉಪನಿಷತ್ ಅಂತ ತಗೊಂಡು ಯಾವುದೇ ಶಾಸ್ತ್ರ ಇದೆ, ಈ ಶಾಸ್ತ್ರಗಳೇನು ವಾಕ್ಯಗಳದಾವ, ಶಬ್ದಗಳದ, ಇವುಗಳಲ್ಲಿ ಏನು ಸಂಶಯ ಬರ್ತದೆ ನೋಡಿ. ಅದಕ್ಕೆ ಹೇಳ್ತಾರೆ ಇವಕ್ಕೆ ಪ್ರಮಾಣ ಅಂತ. ಶಬ್ದಕ್ಕೆ ಪ್ರಮಾಣ ಅಂತಾರೆ, ಏನು ಶಾಸ್ತ್ರಕ್ಕೆ ಪ್ರಮಾಣ ಅಂತಾರೆ. ಶ್ರುತಿಯ ಪ್ರಮಾಣ ವಕೀಲಕ್ಕೆ, ಶ್ರುತಿಯೇ ಪ್ರಮಾಣ ವಕೀಲಕ್ಕೆ. ಪ್ರಮಾಣ ಅಂದ್ರೆ ಶ್ರುತಿನೇ, ಉಪನಿಷತ್ತನೇ ಪ್ರಮಾಣ, ಶಾಸ್ತ್ರನೇ ಇಲ್ಲಿ ಪ್ರಮಾಣ. ಈ ಉಪನಿಷತ್ ಶಾಸ್ತ್ರ ರೂಪ ಪ್ರಮಾಣಗಳಲ್ಲಿ ತಾಕೆ ಸ್ವರೂಪಮೇ, ತಾಕೆ ಸ್ವರೂಪಮೇ ಪ್ರಮಾಣದ ಸ್ವರೂಪದಲ್ಲಿ ಶಬ್ದದಲ್ಲಿ ಜೋ ಉಕ್ತ ಪ್ರಕಾರಕ ಸಂಶಯ ಹೋವೆ ಹೇ. ಜೋ ಉಕ್ತ ಪ್ರಕಾರ ಮೇಲೆ ಹೇಳಿದ ಪ್ರಕಾರ ಸಂಶಯ ಬರುತ್ತದೆ. ಮೇಲೆ ಎಲ್ಲಿ ಸಾಧು ನಿಶ್ಚಲ ಅಂತ ಹೇಳ್ಯಾರಲ್ಲ, ಪ್ರಮಾಣಗತ ಸಂಶಯ. ಏನಂತ ಹೇಳ್ಯಾರ ಪ್ರಮಾಣಗತ ಸಂಶಯ ಅವರು? ಉಕ್ತ ಪ್ರಕಾರಕ ಸಂಶಯ ವೇದಾಂತ ವಾಕ್ಯದಲ್ಲಿ ಜೀವ ಬ್ರಹ್ಮರ ಭೇದ ಪ್ರತಿಪಾದನೆ ಮಾಡೋದು. ಏನು ಭೇದ ಪ್ರತಿಪಾದನೆ ಮಾಡೋದು? ಎಲ್ಲಿ? ವೇದಾಂತ ವಾಕ್ಯದಲ್ಲಿ, ವೇದಾಂತದಲ್ಲಿ ಜೀವ ಬ್ರಹ್ಮರ ಭೇದವನ್ನು ಪ್ರತಿಪಾದನೆ ಮಾಡೋದು. ವಾಕ್ಯ ಏನು ಅಭೇದವನ್ನು ಹೇಳೋದು ಅನ್ನುವ ಉಕ್ತ ಪ್ರಕಾರಕ ಸಂಶಯ. ಉಕ್ತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಟಿಪ್ಪಣಿ ಹುಡುಕಾಡ್ಬೇಡ್ರಿ ನೀವು. ಉಕ್ತ ಅಂದ ತಕ್ಷಣ ಮೇಲೆ ಹೇಳಿದ ಸಂಶಯ, ಮೇಲೆ ಅಂದ್ರೆ ಟಿಪ್ಪಣಿ ಹುಡುಕಾಡ್ರೆ ಸಿಗಲ್ಲ ಅದು. ಮುಕ್ತ ಪ್ರಕಾರಕ ಸಂಶಯ ಅಂದ್ರೆ ಸಾಧು ನಿಶ್ಚಲಾಸ್ತ್ರ ಪ್ರಮಾಣಗತ ಸಂಶಯ ಅಂತಂದು ಏನು ಪ್ರತಿಪಾದನೆ ಮಾಡಿದ್ರು ಆ ಸಂಶಯ ಉಕ್ತ ಪ್ರಕಾರಕ ಸಂಶಯ ಹೋವೆ ಪ್ರಮಾಣದಲ್ಲಿ ಬರ್ತಕ್ಕಂಥ. ಸೊ ಪ್ರಮಾಣಗತ ಸಂಶಯ, ಇದಕ್ಕೆ ನಾವೇನಂತೀವಿ? ಪ್ರಮಾಣಗತ ಸಂಶಯ ಅಂದ್ರೆ ಮೊದಲು ಪ್ರಮಾಣ ಸಿದ್ಧ ಮಾಡಿದ್ರು. ಪ್ರಮಾಕರಣ ಪ್ರಮಾಣ, ಯಥಾರ್ಥ ಜ್ಞಾನಕ್ಕೆ ಯಾವುದು ಸಾಧನೋ ಅದು ಪ್ರಮಾಣ, ಇದು ಕಾಮನ್. ಅದರೊಳಗೆ ಇಲ್ಲಿ ಉಪನಿಷತ್ತೆ ಏನದ ಪ್ರಮಾಣದ, ಅವುಗಳಿಂದ ಏನು ಜ್ಞಾನ ಆಗ್ತದೆ? ಶಬ್ದ ಜ್ಞಾನ. ಆ ಶಬ್ದ ಜ್ಞಾನಕ್ಕೆ ಸಾಧನವೇ ವಾಕ್ಯಗಳು, ವೇದಾಂತ ವಾಕ್ಯಗಳು. ಈ ವೇದಾಂತ ವಾಕ್ಯದಲ್ಲಿ ಸಂಶಯ ಬಂತಂದ್ರೆ ಅದಕ್ಕೆ ಏನಂತೀವಿ ನಾವು? ಪ್ರಮಾಣಗತ ಸಂಶಯ ಅಂತ ಕರೀತೀವಿ. विचार करके देखिए तो जितने प्रमेयगत संदेह के संशय के भेद शास्त्र विषय कहे हैं उतने ही प्रमाणगत संशय के भेद सिद्ध होवे है. ಎಷ್ಟಾದರೂ ಇವು ಸಂಶಯಗಳು ವಿಚಾರ ಮಾಡಿ ನೋಡಿದ್ವಿ ಅಂದ್ರ ಈ ಪ್ರಮಾಣಗತ ಸಂಶಯಗಳು ಎಷ್ಟಾದವ್ರಿ ಅಂದ್ರ ಎಷ್ಟು ವಿಷಯದಲ್ಲಿ ನಿಮಗೆ ಸಂಶಯ ಬರುತ್ತದೆಯೋ, ಶಾಸ್ತ್ರ ಹೇಳ್ತಕ್ಕಂಥ ಎಷ್ಟು ವಿಷಯದಲ್ಲಿ ನಿಮ್ಗೆ ಸಂಶಯ ಬರುತ್ತದೆಯೋ ಅಷ್ಟು ಪ್ರಮಾಣಗತ ಸಂಶಯ ಇರುತ್ತವೆ ಅಂತಾರೆ. ಹೌದಿಲ್ಲ? ಪ್ರಶ್ನೆಗಳು ಎಷ್ಟದೋ ಅಷ್ಟು ಉತ್ತರಗಳು. ಎಷ್ಟು ಪ್ರಶ್ನೆ ಇರ್ತದೆ, ಎಷ್ಟದ ಪ್ರಶ್ನೆ ಬರ್ತದೆ. ಯಾರಿಗೆ ಯಾವ ತಲೆಗೆ ಯಾರ ತಲೆಗೆ ಯಾವ ಪ್ರಶ್ನೆ ಬರ್ತದೋ ಗೊತ್ತಿಲ್ಲ. ಉತ್ತರ ಎಷ್ಟದವ್ರ ನಿಂಬಲ್ಲಿ ಅಂದ್ರೆ ನಿಂಬಲ್ಲಿ ಪ್ರಶ್ನೆ ಎಷ್ಟದೋ ಅಷ್ಟು ಉತ್ತರ ಅದಾವ ಅಂತಾರ. ಎಷ್ಟು ನಿಂಬಲ್ಲಿ ಪ್ರಶ್ನೆ ಅದಾವ ಅಷ್ಟು ಉತ್ತರ ಇರ್ತಾವ. ಹಂಗ ಇಲ್ಲಿ ಪ್ರಮಾಣಗತ ಸಂಶಯ ಎಷ್ಟದವ್ರಿ? ಎಷ್ಟು ಪ್ರಮೇಯದ ನಿಮ್ಗೆ ಸಂಶಯ ಬರ್ತದ, ಶಾಸ್ತ್ರ ಹೇಳ್ತಕ್ಕಂಥ ವಿಷಯದೊಳಗೆ ನಿನಗೆ ಎಷ್ಟು ಸಂಶಯ ಬರ್ತದ, ವಿಷಯದಲ್ಲಿ ಸಂಶಯ ಬರ್ತದ ಅಂದ್ರೆ ಅಲ್ಲಿ ಪ್ರಮಾಣದ ಸಂಶಯ ಬಂದಾಗೆ ವಿಷಯದ ಸಂಶಯ ಬರ್ತದೆ. ಶಾಸ್ತ್ರದಲ್ಲಿ ಸಂಶಯ ಬಂದ್ರೆ ಶಾಸ್ತ್ರ ಪ್ರತಿಪಾದನೆ ಮಾಡ್ತಕ್ಕಂಥ ವಿಷಯದಲ್ಲಿ ಸಂಶಯ ಬರುತ್ತದೆ. ಅದಕ್ಕೆ ಅವ್ರು ಅಂದ್ರು ಪ್ರಮಾಣದ ಸಂಶಯ ಭೇದ ಸಿದ್ಧವೇ. ಇವು 38ನೇ ಟಿಪ್ಪಣಿ. 38ನೇ ಟಿಪ್ಪಣಿ ಇಲ್ಲಿ ಬಂದದ. ಐಸಾ ಪ್ರಮೇಯ ಮೇ ಸಂದೇಹ ಹೋವೆ. ಈ ರೀತಿಯಿಂದ ಪ್ರಮೇಯದಲ್ಲಿ ಸಂಶಯ ಬಂದಿರುತ್ತದೆ ಅಂದ್ರಲ್ಲ, ಅದಕ್ಕೆ ಹೇಳ್ತಾರೆ ಐಸಾ ಕೈ ಮ್ಯಾಗ ನಿಶ್ಚಲದಾಸರು ಜೀವ ಬ್ರಹ್ಮಕ್ಕೆ ಅಭೇದ ಸತ್ಯ ಹೇ ಅಥವಾ ಭೇದ ಸತ್ಯ ಐಸಾ ಪ್ರಮೇಯ ಮೇ ಸಂದೇಹ ಹೋವೆ. ಸೊ ಮನಸ್ಸೆ ದೂರಿ ಹೋವೆ ಅಂದ್ರಲ್ಲ, ಅದ್ರ ಮ್ಯಾಗ
ಐಸಾ ಕೈಯೇ ಇಸಸೆ ಆದಿ ಲೇಕೆ. ಈಗ ಆಲ್ರೆಡಿ ಒಂದು ಹೇಳ್ಯಾರ ಅವ್ರು. ಜೀವ ಬ್ರಹ್ಮರ ಭೇದ ಸತ್ಯನೋ ಏನು ಅಭೇದ ಸತ್ಯನೋ ಅನ್ನುವ ಸಂಶಯಕ್ಕೆ ಏನಂತಾರ? ಪ್ರಮೇಯಗತ ಸಂಶಯ. ಜೀವ ಬ್ರಹ್ಮರ ಭೇದ ಸತ್ಯನೋ ಏನು ಅಭೇದ ಸತ್ಯನೋ ಅನ್ನುವ ವಿಷಯದಲ್ಲಿ ಬಂದಂತ ಸಂಶಯ ಪ್ರಮೇಯಗತ ಸಂಶಯ. ಈ ಪ್ರಮೇಯಗತ ಸಂಶಯ ಐಸಾ ಕೈ ಇಸಸೆ ಆದಿಲೇಕೆ ಒಂದು ಸಂಶಯ ಹೇಳ್ಬಿಟ್ಟಾರ ಅವ್ರು. ಇದನ್ನೇ ಮೊದಲು ಮಾಡಿಕೊಂಡು ಅನೇಕ ಆಕಾರವಾದ ಪ್ರಮೇಯಗತ ಸಂಶಯ ಹೇ. ಇದು ಒಂದೇ ಸಂಶಯ ತಿಳ್ಕೊಬಾರ್ದು ನೀವು ವಿಷಯದಾಗ. ಹಂಗೆ ಹೇಳ್ಕೊಂತ ಹೋದ್ರೆ ಅನೇಕ ಪ್ರಕಾರವಾದಂಥ ಸಂಶಯ ಉತ್ಪತ್ತಿ ಆಗ್ತಾ ಹೋಗ್ತಾವು. ಪ್ರಮೇಯದ ವಿಷಯದಲ್ಲಿ ಶಾಸ್ತ್ರ ಪ್ರತಿಪಾದನೆ ಮಾಡತಕ್ಕಂಥ ವಿಷಯದಲ್ಲಿ ಸಂಶಯ ಆಗ್ತಾವೆ. ಪ್ರಮೇಯಗತ ಸಂಶಯಕ್ಕೆ ಅನೇಕ ಭೇದ. ಆಮೇಲೆ ಪಂಚದಶಿಕಿ ಭಾಷಾ ಟೀಕಾ ವಿಷಯ ತಥಾ ಬಾಲಬೋಧಿನಿ ಟೀಕಾ ವಿಷಯ ಲಿಖೆ ಹೇ ಹೇಳ್ತಾರ. ಇಲ್ಲಿ ಪ್ರತಿಪಾದನೆ ಮಾಡಂಗಿಲ್ಲ. ಇಲ್ಲಿ ಯಾವ ಸಂಶಯಗಳಲ್ಲಿ ಬೇಕು ಸುಮ್ಮನೆ ನಿಮ್ಗೆ ತಿಳಿಸಿದೆ ಅಷ್ಟೇ. ಇಲ್ಲಿ ತಿಳಿಸಿದೆ ನಾನು ಪ್ರಮೇಯಗತ ಹೇಳಿದ್ರು ಎಷ್ಟು ಪ್ರಮೇಯಗತ ಸಂಶಯ ಅದಾವೋ ಅಷ್ಟು ಪ್ರಮಾಣಗತ ಸಂಶಯ. ಎಷ್ಟದವ್ರಿ ಪ್ರಮೇಯಗತ ಸಂಶಯ ಅಂತ ನೀವು ಕೇಳಿದ್ರಿ ಅಂದ್ರೆ ಎಷ್ಟದವ್ರಿ ಪ್ರಮೇಯಗತ ಸಂಶಯ ಅದಂದ್ರೆ ಆ ಪ್ರಮೇಯಗತ ಸಂಶಯ ಒಂದು ಹೇಳಿನಲ್ಲ, ಇನ್ನು ಅನೇಕವಾದಂಥ ಸಂಶಯಗಳದವು. ಆ ಸಂಶಯಗಳನ್ನ ನೀವು ತಿಳ್ಕೋಬೇಕಾಗಿತ್ತು ಅಂದ್ರೆ ಪಂಚದಶಿ ವಿದ್ಯಾರಣ್ಯ ಸ್ವಾಮಿಗಳಿಂದ ವಿರಚಿತವಾದಂಥ ಪಂಚದಶಿ ಅಂತ ಒಂದು ಗ್ರಂಥ. ಆ ಪಂಚದಶಿ ಗ್ರಂಥಕ್ಕೆ ನಾನು ಭಾಷೆ ಟೀಕಾ ಬರ್ದಿದ್ದೆ. ಯಾರು ಪಂಡಿತ್ ಪಿತಾಂಬಿ ಬರ್ದಾರ ಭಾಷಾ ಟೀಕಾ ಬರ್ದಾರ. ಪಂಚದಶಿ ಗ್ರಂಥಕ್ಕೆ ಇವರು ಟೀಕಾ ಬರ್ದಾರ. ಆ ಟೀಕಾ ಭಾಷೆ ಟೀಕಾದಲ್ಲಿ ಪಂಚದಶಿಗೆ ಭಾಷೆ ಟೀಕಾ ವಿಷಯ ಅಲ್ಲಿ ಹೇಳಿ ನೀವು ಬೇಕಾದ ಪ್ರಮೇಯಗತ ಸಂಶಯ ತಿಳ್ಕೊಳ್ಳೇಬೇಕು ಅಂತ ತೀವ್ರ ಇಚ್ಛೆ ಇತ್ತು, ಜಿಜ್ಞಾಸು ಇತ್ತು, ತಾಮೇ ಜಾನೇನ ಅಲ್ಲಿ ನೀವು ನೋಡ್ಕೊಂಡ್ಬಿಡ್ರಿ. ಅದ್ರಾಗ ನೋಡ್ಕೊರಿ ಹೇಳ್ತೀನಿ. ತತ ಇಲ್ಲ ಆ ಗ್ರಂಥ ಇಲ್ರಿ ನಂಬಲ್ಲಿ ಇಲ್ಲ ರೀ, ಅದು ಗ್ರಂಥ ನೋಡ್ಕೋಬೇಕಂತ ಆಸೆ ಅದ, ಆ ಗ್ರಂಥ ನಂಬಲ್ಲಿ ಇಲ್ಲ ಅಂದ್ರೆ ಬಾಲಬೋಧಿನಿ ಟೀಕಾ ವಿಷಯಲಿಕ್ಕೆ ನಾನೇ ಅವ್ರು ಬರ್ದಾರ. ಬಾಲಬೋಧಿನಿ ಅಂತ ಒಂದು ಗ್ರಂಥ ಬರ್ದಾರ. ಬಾಲಬೋಧಿನಿ ಎಂಬ ಒಂದು ಗ್ರಂಥ ಬರ್ದೇನಿ. ಆ ಗ್ರಂಥದೊಳಗ ನೀ ಏನ್ ಮಾಡ್ರಿ ಅಲ್ಲಿ ನೋಡ್ಕೋರಿ. ಎಷ್ಟನೇ ಅದು ಅಂದ್ರ 9ನೇ ಉಪದೇಶ. ಬಾಲಬೋಧಿನಿ ಗ್ರಂಥದಾಗ ಉಪದೇಶ ಅಂತ ಬರ್ತದ, ಇಲ್ಲಿ ತರಂಗ ಅಂತ ಬರ್ತದ, ಚಂದ್ರೋದಯ ಕಲಾ ಅಂತ ಬರ್ತದ, ಅಲ್ಲಿ ಉಪದೇಶ ಅಂತ ಬರ್ತದೆ. 9ನೇ ಉಪದೇಶದ ನೋಡ್ಕೋರಿ 140ನೇ ಪೇಜ್. ಹಿಂದಿ ಗ್ರಂಥ ಮತ್ತೆ ಕನ್ನಡ ಅಲ್ಲ, ಬಾಲಬೋಧಿನಿ ಕನ್ನಡ ಅಲ್ಲ, ಹಿಂದಿ ಒಳಗೆ ನಾ ಹೇಳಿದೆ. 140ನೇ ಪುಟ. ನಿಮಗೆ ಬೇಕಾಗಿತ್ತು ತಿಳ್ಕೊಳ್ಳೇಬೇಕಂತ ತೀವ್ರ ಇಚ್ಛೆ ಏನಾರು ಉತ್ಪತ್ತಿ ಆಯಿತು ಅಂದ್ರೆ ನೀವು ಅಲ್ಲಿ ನೋಡ್ಕೋರಿ ಅಂತ ಹೇಳ್ತಾರೆ. ಇಲ್ಲ ಅವ್ರು ಬರತ್ತಾನ ಸ್ವಲ್ಪ ತಾಳ್ರಿ, ಬರಲ್ಲ ಅಂತ ಬರ್ತಾ ಮುಂದ. ಗ್ರಂಥನ ಪ್ರಾರಂಭ ಆಗಿಲ್ಲ. ಗ್ರಂಥ 4ನೇ ತರಂಗದಾಗ 3ನೇ ತರಂಗದಿಂದ ಪ್ರಾರಂಭ ಆಗ್ತದ. ಅದು ಅಲ್ಲಿನ ನಿಮಗೆ ತಾಳ್ಮೆ ಇತ್ತು ತಾಳ್ಕೋರಿ. ತಾಳ್ಮೆ ಇಲ್ಲ ನೀವು ತಿಳ್ಕೊಬೇಕಂತ ತೀವ್ರ ಇಚ್ಛೆನೇ ಆಯಿತು ಅಂದ್ರೆ ನೀವು ಆ ಗ್ರಂಥ ತೆಗೆದು ನೋಡ್ಕೋರಿ ಅಂತ ಹೇಳಿದರು. 39ನೇ ಟಿಪ್ಪಣಿ. प्रमज्ञान करी वा ताके साधन प्रमाण करी जाने योग्य जो मोक्षादिक पदार्थ सो यह प्रमेय कहिए है. प्रमज्ञान करी प्रमज्ञानದಿಂದ ವಿಷಯ ರೂಪವಾದ ತಾಕೆ ಸಾಧನ. ಪ್ರಮಜ್ಞಾನಕ್ಕೆ ಸಾಧನ ಯಾವುದು? ಪ್ರಮಾಣ. ಪ್ರಮಾಣ ಕರಿ ಜಾನ್ಯ ಯೋಗ್ಯ. ಪ್ರಮಜ್ಞಾನದಿಂದ ಅಥವಾ ಪ್ರಮಜ್ಞಾನಕ್ಕೆ ಸಾಧನವಾದಂಥ ಪ್ರಮಾಣಗಳಿಂದ ತಿಳಿಯಲಿಕ್ಕೆ ಯೋಗ್ಯವಾದಂಥ ಯಾವ ಮೋಕ್ಷಾದಿಕ ಪದಾರ್ಥ ಸೊ ಯಹ ಪ್ರಮೇಯ ಕಹಿಯೇ. ಇದಕ್ಕೆ ಮೋಕ್ಷಾದಿ ಪದಾರ್ಥಗಳು ನಾವೇನಂತೀವಿ? ಪ್ರಮೇಯ ಅಂತ. ಯಾಕ ಮೋಕ್ಷಾದಿ ಪದಾರ್ಥಗಳ ಜ್ಞಾನ ನಮ್ಮ ಪ್ರಮಾಣ ಜ್ಞಾನದಿಂದಾಗಿ. ಮೋಕ್ಷ ಅಂತ ಎದಕ್ಕಂತಾರೆ? ಕರ್ತೃತ್ವ ಭೋಕ್ತೃತ್ವ ಅನ್ಯ ವಿಷಯ ಬಿಟ್ಟು ಸ್ವಸ್ವರೂಪ ತಿಳಿಯೋದು ಮೋಕ್ಷ. ಕರ್ತೃತ್ವ ಭೋಕ್ತೃತ್ವ ಆದಿ ಕನ್ಯತಾ ಭಾವಂತು ಜೋಡಿಗೆ ಸ್ವಸ್ವರೂಪ ಸ್ಥಿತಿ ಮೋಕ್ಷ. ಸ್ವಸ್ವರೂಪ ಸ್ಥಿತಿ ಒಳಗಿರೋದಕ್ಕೆ ಮೋಕ್ಷ ಅಂತ. ಕರ್ತೃತ್ವ ಭೋಕ್ತೃತ್ವ ಆದಿ ಕನ್ಯತಾ ಭಾವಂತು ಜೋಡಿಗೆ ನಾನು ಕರ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, ನಾನು ಗಮನಾಗಮನ ಮಾಡವಿದ್ದೀನಿ, ನಾನು ಊಟವಿದ್ದೀನಿ, ಸಾಯವಿದ್ದೀನಿ, ಇವೆಲ್ಲ ಭಾವನೆಗಳನ್ನು ಬಿಟ್ಟು ನಮ್ಮ ನಿಜವಾದಂಥ ಸ್ವರೂಪದೊಳಗಿನ ಸ್ಥಿತಿ ಇರ್ತದೆ. ಯಾವ್ದು ನಿಜವಾದ ಸ್ವರೂಪ? ನಾ ಅಸಂಗಿ ಇದ್ದೀನಿ, ನಾನು ನಿತ್ಯ ಮುಕ್ತ ಇದ್ದೀನಿ, ನಾನು ನಿರ್ವಿಕಾರ ಇದ್ದೀನಿ, ನಾನು ನಿರಾಕಾರ ಇದ್ದೀನಿ. ನಾವು ಶಬ್ದದಿಂದ ಹೇಳಕತ್ತೀನಿ, ಅಲ್ಲಿ ಮಾತಾಡೋದಿಲ್ಲ, ಅಲ್ಲಿ ಶಬ್ದ ಇಲ್ಲ, ಅಲ್ಲಿ ಸ್ಥಿತಿ ಬೇರೆ ಶಬ್ದ ಬೇರೆ. ನಾನು ತಿಳಿಸೋ ಸಲ ಶಬ್ದ ಹೇಳಕತ್ತೀನಿ.
ಆ ಸ್ಥಿತಿ ಒಳಗಿತ್ತು ಅಂದ್ರಪ್ಪ ಅಂದ್ರ ಇದಕ್ಕೆ ಮೋಕ್ಷ ಅಂತಾರ. ಇದು ಹೆಂಗ್ ಎದರಿಂದ ಜ್ಞಾನ ಆಯ್ತು ನಿಮ್ಗೆ? ಇದಕ್ಕೆ ಮೋಕ್ಷ ಅಂತ ಎದರಿಂದ ಜ್ಞಾನ ಆಯ್ತು? ಅದರಿಂದ ಶಾಸ್ತ್ರದಿಂದ ಜ್ಞಾನ ಆಯ್ತಲ್ಲ, ಪ್ರಮಾಣದಿಂದ ಜ್ಞಾನ ಆಯ್ತಲ್ಲ. ಶಾಸ್ತ್ರನೇ ಪ್ರಮಾಣ. ಆದ್ರಿಂದ ಹಿಂಗಿರೋದಕ್ಕನೇ ಮೋಕ್ಷ ಅಂತರದ್ದು ಹೆಂಗ್ ಗೊತ್ತಾಯ್ತು ನಿಮಗೆ? ಶಾಸ್ತ್ರ ಶಾಸ್ತ್ರರೂಪ ಪ್ರಮಾಣ ಕೇಳಿದಾಗೆ ನಿಮಗೆ ಅದು ಮೋಕ್ಷ ಜ್ಞಾನ ಆಯ್ತಲ್ಲ. ಅದಕ್ಕೆ ಏನಂತಾರ ಪ್ರಮಾಣಕರಿ ಜಾನ್ಯ ಯೋಗ್ಯ ಜೋ ಮೋಕ್ಷಾದಿಕ ಪದಾರ್ಥ ವಿಷಯ ಪ್ರಮೇಯ. ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮೇಯಕ್ಕೆ ಏನು ಯಾವುದು ಪ್ರಮಾಣದಿಂದ ಉತ್ಪತ್ತಿ ಆಗ್ತದ ಆ ಜ್ಞಾನಕ್ಕೆ ಪ್ರಮ ಅಂತಾರೆ. ಆ ಪ್ರಮಕ್ಕೆ ಯಾವ್ದು ವಿಷಯ ಇರ್ತದ, ಆ ಜ್ಞಾನಕ್ಕೆ ಯಾವ್ದು ವಿಷಯ ಇರ್ತದ ಅದುವೇ ಪ್ರಮೇಯ. ಜ್ಞಾನ ಬೇರೆ, ವಿಷಯ ಬೇರೆ. ಜ್ಞಾನಕ್ಕೆ ಯಾವ್ದು ವಿಷಯ ಅದು ಪ್ರಮೇಯ. ಮೂವತ್ತೇಳು ಟಿಪ್ಪಣಿ ಬಂದದ, ಮತ್ತೊಂದು 48 ಟಿಪ್ಪಣಿ ಅದೊಂದು ಹೇಳ್ಬಿಡ್ತಾನೆ. ಅಲ್ಲಿ ವಿಪರ್ಯಯ ಅಂತ ಬಂದದಲ್ಲ, ಅದು ಸ್ವಲ್ಪ ಶಬ್ದ ಪ್ರಿಂಟ್ ಮಿಸ್ ಆಗ್ಯದ ಅಂತೇಳಿ यह विपर्य शब्द का अपभ्रंशक रूप विप्रजय शब्द लिखा है. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ಯದ, ಅದು ವಿಪರ್ಯಯ ಅಂತ ತಿಳ್ಕೊ. ವಿಪ್ರಜಯ ಅಂತದಲ್ಲ, ವಿಪ್ರಜಯ ಅಂದ್ರೆ ವಿಪರ್ಯಯ ಅಷ್ಟೇ, ಅದ್ರಿಗೆ ಏನಿಲ್ಲ. ಈ ಮುಂದೆ ಬಂದ ಈ ಮ್ಯಾಗ ಅಂಕಕ್ಕೆ ಬರ್ರಿ 20ನೇ ಅಂಕ ವಿಷಯ 20ನೇ ಅಂಕ. अवांतर वाक्यों को परोक्ष ज्ञान की और महावाक्यों को अपरोक्ष ज्ञान की हेतुता. ಹೀಗೆ ಹೇಳ್ತಾರೆ. ಇಲ್ಲಿ ಪರ್ಯಂತರವಾಗಿ ಶ್ರವಣ ಮನನ ನಿಧಿಧ್ಯಾಸನ ಜ್ಞಾನಕ್ಕೆ ಬಂದು ಅವು ಪರಂಪರ ಸಾಧನೆ ಇರುತ್ತವೆ. ಹೆಂಗ? ದೋಷ ನಿವೃತ್ತಿ ಮುಖಾಂತರವಾಗಿ, ದೋಷ ಕಳೆಯುವ ಮುಖಾಂತರವಾಗಿ ಶ್ರವಣ ಮನನ ನಿಧಿಧ್ಯಾಸನ ಜ್ಞಾನಕ್ಕೆ ಬಂದು ಸಹಕಾರಿ ಇರುತ್ತವೆ. ಪರಂಪರ ಸಾಧನ ಸಾಕ್ಷಾತ್ ಸಾಧನ ಅಲ್ಲ. ಈಗ ಸಾಕ್ಷಾತ್ ಸಾಧನೆ ಯಾವುದು? ಜ್ಞಾನಕ್ಕೆ ಬಂದು ಸಾಕ್ಷಾತ್ ಸಾಧನ ಮಹಾವಾಕ್ಯದ ಉಪದೇಶ. ಮಹಾವಾಕ್ಯನೇ ಜ್ಞಾನಕ್ಕೆ ಬಂದು ಸಾಕ್ಷಾತ್ ಸಾಧನ ಅಂತ ಹೇಳಿ. ಈಗ ಆ ಮಹಾವಾಕ್ಯ ಜ್ಞಾನಕ್ಕೆ ಸಾಕ್ಷಾತ್ ಸಾಧನ ಅಂದ್ರೂ ಕೂಡ ಆ ವಾಕ್ಯದ 2 ಪ್ರಕಾರ, ಒಂದು ಅವಾಂತರ ವಾಕ್ಯ, ಒಂದು ಮಹಾವಾಕ್ಯ. ವಾಕ್ಯದೊಳಗೆ 2 ಪ್ರಕಾರ ಮಾಡ್ತಾರೆ ಇಲ್ಲಿ. ಒಂದು ಅವಾಂತರ ವಾಕ್ಯ, ಇನ್ನೊಂದು ಮಹಾವಾಕ್ಯ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವಾಂತರ ವಾಕ್ಯಕ್ಕೂ ಪರೋಕ್ಷ ಜ್ಞಾನಕ್ಕೆ ಪರೋಕ್ಷ ಜ್ಞಾನ. ಅವಾಂತರ ವಾಕ್ಯವನ್ನು ಕೇಳಿದಿವಿ ಅಂದ್ರ ಶಬ್ದದಾಗ ಹೇಳೋದು ಅವಾಂತರ ವಾಕ್ಯ, ಒಂದು ಮಹಾವಾಕ್ಯ. ಅವಾಂತರ ವಾಕ್ಯದಿಂದ ನಮಗೆ ಪರೋಕ್ಷ ಜ್ಞಾನವಾಗುತ್ತದೆ, ಅದೇ ಮಹಾವಾಕ್ಯದಿಂದ ನಮಗ ಅಪರೋಕ್ಷ ಜ್ಞಾನವಾಗುತ್ತದೆ. ಆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ. ज्ञान के साक्षात साधन सूत्र संबंधी वेदांत वाक्य है. ಯಾವಾಗ ಹೇಳ್ಕೊಂತ ಬಂದಿನಿ, ಗ್ರಂಥದಾಗಿದ್ದು ವಾಕ್ಯ ಅಲ್ಲ, ಕಿವಿಗೆ ಮುಟ್ಟಬೇಕಾದ ಗುರುಗಳ ವಾಣಿ ಮುಖಾಂತರವಾಗಿ ಕಿವಿಗೆ ಮುಟ್ಟಿದಾಗ ಮಾತ್ರ ಅರ್ಧ ಜ್ಞಾನ ಆಗ್ತದೆ. ಗ್ರಂಥದಾಗ ಮಹಾವಾಕ್ಯ ಇದ್ದನ್ನು ಓಂ ನಮಃ ಶಿವ ಬರ್ತಿರಲ್ಲ, ಹಂಗಂತೆ ಮಹಾವಾಕ್ಯ ಅಂತ ಕಾಪ್ಯ ಬರ್ಕೊಂತ ಹೋದ್ರಪ್ಪ ಅದು ಕೆಲಸ ಕೊಡಲ್ಲ ಅಂತವ್ರು. ಗುರುವಿನ ಮುಖಾಂತರವಾಗಿ ಬಂದು ವರ್ಣಕ್ಕೆ ಮುಟ್ಟಬೇಕಾದ. ಅದಕ್ಕೆ ಅವ್ರಂತ ನೋಡಿ ಜ್ಞಾನಕ್ಕೆ ಸಾಕ್ಷಾತ್ ಸಾಧನ. ಜ್ಞಾನಕ್ಕೆ ಬಂದು ಸಾಕ್ಷಾತ್ ಸಾಧನ ಶ್ರೋತ್ರ ಸಂಬಂಧಿ ವೇದಾಂತ ವಾಕ್ಯ ಹೇ. ಕಿವಿಗೆ ಸಂಬಂಧ ಆಗ್ಬೇಕು, ನೆರೆ ಕೇಳ್ಬೇಕು, ಚೆನ್ನಾಗಿ ಕೇಳ್ಬೇಕು. ಶ್ರೋತ್ರ ಸಂಬಂಧಿ ವೇದಾಂತ ವಾಕ್ಯ. सो वेदांत वाक्य 2 प्रकार के है. ವೇದಾಂತ ವಾಕ್ಯ ಎಷ್ಟು ಪ್ರಕಾರ? 2 ಪ್ರಕಾರ ಇರುತ್ತದೆ. एक अवांतर वाक्य है, एक महावाक्य है. ಅದು ವೇದಾಂತ ವಾಕ್ಯದ 2 ಪ್ರಕಾರ, ಒಂದು ಅವಾಂತರ ವಾಕ್ಯ, ಇನ್ನೊಂದು ಮಹಾವಾಕ್ಯ. ನೋಡಿ ಅವನ್ನ ಬಿಡಿಸಿ ಹೇಳ್ತಾನೆ ಅವಾಂತರ ವಾಕ್ಯ. ಈಗ ಅವಾಂತರ ವಾಕ್ಯದ ಡೆಫಿನಿಷನ್ ಕೊಡ್ತಾನೆ. ಅವಾಂತರ ವಾಕ್ಯ ಅಂತ ಅದಕ್ಕಂತಾರ परमात्मा के अथवा जीव के पर स्वरूप का बोधक जो वाक्य सो अवांतर वाक्य कही है. परमात्मंದು ಮತ್ತು ಜೀವಾತ್ಮಂದು ಜೀವಂದು ಮತ್ತು ಪರಮಾತ್ಮಂದು ಸ್ವರೂಪ ಅಂದ್ರೆ ಭಿನ್ನವಾಗಿ ಬೋಧನೆ ಮಾಡ್ತದೆ. ಒಂದಂತ ಬೋಧನೆ ಮಾಡಲಿದ ಅವಾಂತರ ವಾಕ್ಯ. ಅವಾಂತರ ವಾಕ್ಯ ಪರಮಾತ್ಮನ ಸ್ವರೂಪ ಹಿಂಗಿರುತ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಪರಮಾತ್ಮ ಹೆಂಗದನಪ್ಪ? ಪರಮಾತ್ಮ ಸದ್ರೂಪ ಇದ್ದಾನ, ಸತ್ಯಂ ಜ್ಞಾನಂ ಸದ್ರೂಪ ಇದ್ದಾನ. ಆನಂತರ ಹೆಂಗಿದ್ದಾನ? ಆನಂದ ರೂಪ ಇದ್ದಾನ. ಸತ್ಯಂ ಜ್ಞಾನಂ ಅನಂತ ರೂಪ ಇದ್ದಾನ, ವ್ಯಾಪಕ ಇದ್ದಾನ, ಪರಿಪೂರ್ಣ ಇದ್ದಾನ, ಆನಂದ ರೂಪ ಇದ್ದಾನ ಅಂತ ತಿಳ್ಕೊಂಡು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದ್ರೆ ಪರಿಪೂರ್ಣವಾಗಿದ್ದಾನ. ಬ್ರಹ್ಮ ಶಬ್ದಕ್ಕೆ ಇದು ಪೂರ್ಣ ಅಂತ ಅರ್ಥ ಮಾಡ್ತೀವಿ. ವಿಚಾರ ಚಂದ್ರದಾಗ ಹೆಂಗೆ ಮಾಡ್ಯಾರ?
ಇದು ವಿಶೇಷಣಗಳು ಹೇಳುವಾಗ ಬ್ರಹ್ಮ ಅಂತ ಶಬ್ದ ಕೊಟ್ಟು, ಬ್ರಹ್ಮ ಅಂದರೆ ಪರಿಪೂರ್ಣ ಅಂತ ಅರ್ಥ ಮಾಡಬೇಕು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ಹಿಂಗದ ಅಂತ ತಿಳ್ಕೊಂಡೆ. ಬ್ರಹ್ಮ ಹಂಗ ಅದಾನ, ಮತ್ತೆ ಜೀವ ಹೆಂಗದಾನ? ಜೀವ ಹೆಂಗಿದ್ದಾನ ಅಂದ್ರೆ ಅವ್ರು ಭಾಳ ಚಂದ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವ ಹೆಂಗಿದ್ದಾನ ಅಂದ್ರ ಹೃದಯದ ಶಬ್ದ ಜ್ಯೋತಿ ಪುರುಷ ಶಾಮ್ ಹೃದಯಾಂತರ ಜ್ಯೋತಿ ಪುರುಷ, ಹೃದಯದೊಳಗೆ ಒಬ್ಬವ ಜ್ಯೋತಿಮಾನ ಪ್ರಕಾಶಮಾನ ಅರುವುಳಂತ ಒಬ್ಬ ಆತ್ಮ ಇದ್ದಾನ, ಜೀವ ಇದ್ದಾನ ಅಂತ ಈ ಜೀವನ ಸ್ವರೂಪವನ್ನು ಬೋಧನೆ ಮಾಡಿ. ಈ ಮನಸ್ಸನ್ನು ಅರಿತಕ್ಕಂಥದ್ದು, ಬುದ್ಧಿಯನ್ನು ಅರಿತಕ್ಕಂಥದ್ದು, ಮನೋಬುದ್ಧಿಯಾದಿಗಳನ್ನು ಅರಿತಕ್ಕಂಥದ್ದು, ಇಂದ್ರಿಯಗಳನ್ನು ಅರಿತಕ್ಕಂಥದ್ದು, ಸುಖ ದುಃಖಗಳನ್ನು ಅರಿತಕ್ಕಂಥ ಎಲ್ಲವಕ್ಕೂ ಪ್ರಕಾಶ ಮಾಡ್ತಕ್ಕಂಥದ್ದು ಒಂದು ಜೀವಾತ್ಮೀಯ ದೇಹದಾಗ ಪ್ರತ್ಯೇಕ ಭಿನ್ನ ಭಿನ್ನವಾಗಿ ಜೀವ ಪರಮಾತ್ಮರ ಪ್ರತ್ಯೇಕ ಬೋಧಕ ವಾಕ್ಯ ಭಿನ್ನ ಭಿನ್ನವಾಗಿ ಬೋಧನೆ ಮಾಡ್ತದ. ಇದಕ್ಕೇನಂತಾರ? ಅವಾಂತರ ವಾಕ್ಯ ಅಂತಾರ. ಒಂದಂತ ಬೋಧನೆ ಮಾಡಲ್ಲ, ಇದು ಬೇರೆ ಬೇರೆ. ಹಿಂಗಿದ್ದ ಜೀವ, ಹಿಂಗಿದ್ದ ಬ್ರಹ್ಮ ಅಂತ ಹೇಳ್ತಾರೆ. ಇದಕ್ಕೇನಂತಾರ? ಅವಾಂತರ ವಾಕ್ಯ ಅಂತ ಕರೀತಾರೆ. ಮಹಾವಾಕ್ಯ ಹೇಳ್ತದ ಜೀವ ಪರಮಾತ್ಮಕ್ಕೆ ಏಕತಾಕ ಬೋಧಕ ವಾಕ್ಯ ಮಹಾವಾಕ್ಯ ಕೈಯೇ. ಇದೆಲ್ಲ ಬಹಳ ಸಲ ಕೇಳ್ಕೊಂಬಂದ. ಜೀವ ಬ್ರಹ್ಮರ ಅಭೇದವನ್ನು ಬೋಧನೆ ಮಾಡ್ತಕ್ಕಂಥ ವಾಕ್ಯಕ್ಕ ಮಹಾವಾಕ್ಯ ಅಂತ ಕರೀತಾರ. ಜೀವ ಪರಮಾತ್ಮರ ಪ್ರತ್ಯೇಕ ಬೋಧಕ ವಾಕ್ಯಕ್ಕೆ ಏನಂತಾರ? ಅವಾಂತರ ವಾಕ್ಯ ಅಂತಾರೆ. ಅವಾಂತರ ವಾಕ್ಯ ಸೇ ಪರೋಕ್ಷ ಜ್ಞಾನ ಹೋವೆ ಹೇ. ಸೀದಾ ಮಾತು. ಅವಾಂತರ ವಾಕ್ಯದಿಂದ ಏನಾಗ್ತದ? ಪರೋಕ್ಷ ಜ್ಞಾನ. ಅದನ್ನಪ್ಪ ದೇವ್ರು ಎಲ್ಲೇ ಹೋದನೋ ಅದನ್ನ ಒಟ್ಟು ಅದಾನ, ಇಲ್ಲ ಅಂತನಲ್ಲ. ಆಸ್ತಿಕರು ಇದ್ದೀವಲ್ಲ, ಆಸ್ತಿಕರದ ಪರಮಾತ್ಮ ಅದಾನ, ಎಲ್ಲದನ್ನ ಗೊತ್ತಿಲ್ಲ, ಅದನ್ನ ಒಟ್ಟು ಅದನ್ನ ಅನ್ನೋದೇನಲ್ಲ. ಅದು ಯಾಕ ನಿಮಗ ಅವಾಂತರ ವಾಕ್ಯದ ಜ್ಞಾನ. ಅವಾಂತರ ವಾಕ್ಯ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅದನಪ್ಪ ಅಂತ ಹೇಳ್ತದ, ಅದನಂತ ಹೇಳ್ತದ ಅಂದ್ಮ್ಯಾಗ ಆಯ್ತು ಅದನಪ್ಪ ಅಂತ ತಿಳ್ಕೊಂಡ್ವಿ ಅಷ್ಟೇ, ಪರೋಕ್ಷ ಜ್ಞಾನ. ಅದೇ ಮಹಾವಾಕ್ಯದಿಂದ ಆ ಜೀವನೇ ನೀನೇ ಇದ್ದಿ ಅಂದಾಗ ಆ ಪರಮಾತ್ಮ ನಾನೇ ಇದ್ದೀನಂತ ಅಂದ ತಕ್ಷಣ ಏನಾಗ್ತದೆ? ಅವನಿಗೆ ಅಪರೋಕ್ಷ ಜ್ಞಾನವಾಗುತ್ತದೆ. ಮಹಾವಾಕ್ಯ ಅಪರೋಕ್ಷ ಜ್ಞಾನವೇ. ಆ ಪರಬ್ರಹ್ಮನೇ ನಿನ್ನ ಸ್ವರೂಪ ಅಂತ ಯಾವಾಗ ಮಹಾವಾಕ್ಯ ಬೋಧನೆ ಮಾಡಿತು ಅವಾಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಉದಯ ಆಗ್ತದೆ. ಇವನಲ್ಲಿ ನಾನೇ ಬ್ರಹ್ಮ ಇದ್ದೀನಿ ಅಂದಾಗ ನಾ ಎಲ್ಲೇ ಇದ್ದೀನಂತ ಬರ್ತದ ಭಾವನೆ ಇಲ್ಲ, ಅಥವಾ ಬ್ರಹ್ಮ ಎಲ್ಲೋದಂತ ಭಾವನೆ ಬರ್ತದನ್ನು ಬರುವುದನೇ ಇಲ್ಲ. ಅದಕ್ಕೆ ಅವ್ರೇನಂತಾರೆ? ಪರೋಕ್ಷ ಭ್ರಾಂತಿ ನಿವೃತ್ತಿ ಆಗ್ತದೆ. ಏನಾಗ್ತದ? ಪರೋಕ್ಷ ಭ್ರಾಂತಿ ನಿವೃತ್ತಿ ಆಗ್ತದೆ. ಎಲ್ಲೋ ಇದ್ದ ಅನ್ನೋದು ಹೋಗ್ಬಿಡ್ತದ. ಅದಕ್ಕೆ ಇಲ್ಲಿ ಏನ್ ಮಾಡ್ತಾರ? ಉಪದೇಶ ಮಾಡುವಾಗ ಓತಪ್ರೋತ ಭಾವ ಅಂತ ಕರಿತಾರೆ. ಏನ? ತತ್ವಮಸಿ ತ್ವಂ ತದಸಿ. ತತ್ವಮಸಿ ಅಂದ್ರೇನು? ಆ ಪರಬ್ರಹ್ಮನೇ ನೀನು ತತ್ವಮಸಿ. ಅದು ತಿಳ್ಕೊಂಡ್ರಿ ಅಂದ್ರೆ ಏನಾಯ್ತು? ಪರೋಕ್ಷ ಭ್ರಾಂತಿ ಹೋಯ್ತು. ಎಲ್ಲೋ ಅದನ್ನ ದೇವ್ರ ಅನ್ನೋದು ಹೋಯ್ತದು. ಯಾಕೆ ನಾನೇ ಇದ್ದೀನಿ ಅನ್ನೋ ಐತದು. ನಿತ್ಯ ಅಪರೋಕ್ಷ ನಮ್ಮ ಸ್ವರೂಪ. ತ್ವಂ ತದಸಿ, ತ್ವಂ ನಾನು, ನಾನೇ ಆ ಪರಬ್ರಹ್ಮ. ನಾನೇ ಆ ಪರಬ್ರಹ್ಮ ಅಂದಾಗ ಏನಾಗ್ತದ? ನಾನೇ ಆ ಪರಬ್ರಹ್ಮ ಅಂತ. ಆ ಪರಬ್ರಹ್ಮವೇ ನಾನು ಅಂದಾಗ ಏನಾಯ್ತು? ಪರೋಕ್ಷ ಭ್ರಾಂತಿ ನಿವೃತ್ತಿ. ಆ ಪರಬ್ರಹ್ಮವೇ ನಾನು ಅಂತ ತಕ್ಷಣ ಪರೋಕ್ಷ ಭ್ರಾಂತಿ ನಿವೃತ್ತಿ ಆಯ್ತು. ತ್ವಂ ತದಸಿ, ತ್ವಂ ಅಂದ್ರೆ ನಾ ಆತ್ಮ, ನಾನೇ ಆ ಪರಬ್ರಹ್ಮ ಸ್ವರೂಪ ಅಂದಾಗ ಪರಿಚಿನ್ನ ಭ್ರಾಂತಿ ನಿವೃತ್ತಿ ಆಯ್ತು. ನಾನು ಈಟೇ ಇದ್ದೀನಿ ಅಂತ ಇಷ್ಟು ದಿನವನಿಗೆ ನಾ ಈಟೇ ದೇಹ ಉಪಾಧಿ ಇದ್ನಲ್ಲ, ದೇಹ ಉಪಾಧಿಯೊಳಗೆ ನಾನು ಈಟೇ ಇದ್ದೀನಿ ಅಂತ ತಿಳ್ಕೊಂಡಿದ್ದ. ನಾನೇ ಆ ಪರಬ್ರಹ್ಮ ಅಂದಾಗ ಪರಿಚಿನ್ನ ಈಟೇ ಇದ್ದೀನಿ ಅನ್ನೋದು ಹೋಯ್ತು. ನಾ ಈಟೇ ಇದ್ದೀನಿ ಪರಿಚಿನ್ನ ಭ್ರಾಂತಿ ಹೋಯ್ತು. ಅದಕ್ಕೆ ಹೇಳೋದೇನು? ಅವಾಂತರ ವಾಕ್ಯದಿಂದ ಪರೋಕ್ಷ ಜ್ಞಾನ ಆಗುತ್ತದ, ಮಹಾವಾಕ್ಯದಿಂದ ಪರೋಕ್ಷ ಜ್ಞಾನವಾಗುತ್ತದೆ. ಬ್ರಹ್ಮ ಹೈ ಇಸ್ ಜ್ಞಾನಕ್ಕೂ ಪರೋಕ್ಷ ಜ್ಞಾನ ಕೈ ಹೇ. ಅವ್ರು ಹೇಳಕೈತ್ರ ಪೂರ ಡಿಟೇಲ್ ಆಗಿ ಬಿಡಿಸಕೈತಾರ. ಪರೋಕ್ಷ ಜ್ಞಾನ ಅಂದ್ರೇನು? ಬ್ರಹ್ಮ ಇದ್ದಾನೆ. ಬ್ರಹ್ಮ ಇದ್ದಾನೆ ಅನ್ನೋದೇನದ? ಪರೋಕ್ಷ ಜ್ಞಾನ. ಯಾವ ವಾಕ್ಯದಿಂದ ಆಯ್ತಿದು? ಅವಾಂತರ ವಾಕ್ಯದಿಂದ ಆಯ್ತು. ಬ್ರಹ್ಮ ಮೈ ಹೂ ಇಸ್ ಜ್ಞಾನಕ್ಕೂ ಅಪರೋಕ್ಷ ಜ್ಞಾನ ಕೈ ಹೇ. ಬ್ರಹ್ಮ ನಾನೇ ಇದ್ದೀನಿ. ಈ ಜ್ಞಾನ ಎದರಿಂದ ಆಯ್ತು? ಮಹಾವಾಕ್ಯದಿಂದ. ಯಾವ ಮಹಾವಾಕ್ಯದಿಂದ? ಶ್ರೋತ್ರ ಸಂಬಂಧಿ ಮಹಾವಾಕ್ಯದಿಂದ. ಅದಕ್ಕೆ ಯಾವ ಮಹಾವಾಕ್ಯ ಅಂದ್ರೆ ಯಾವ ಮಹಾವಾಕ್ಯ ಅಂದ್ರೆ ಮಹಾವಾಕ್ಯ ಅದೇ ಕಡೆ ಯಾವುದೇ ಹಾಕಿಲ್ಲ.
ಯಾವುದೇ ಇಲ್ಲ ಅದ ಪ್ರಜ್ಞಾನಮಾನಂದಂ ಬ್ರಹ್ಮ ಇರಲಿ, ಅಹಂ ಬ್ರಹ್ಮಾಸ್ಮಿ ಇರಲಿ, ಅಯಮಾತ್ಮ ಬ್ರಹ್ಮ ಇರಲಿ, ತತ್ವಮಸಿ, ಯಾವುದೇ ಮಹಾವಾಕ್ಯ ಇರಲಿ, ಯಾವುದೇ ಮಹಾವಾಕ್ಯ ಇದ್ರೂ ಕೂಡ ಶ್ರೋತ್ರ ಸಂಬಂಧಿನೇ ಬೇಕು. ಶ್ರೋತ್ರ ಸಂಬಂಧಿ ಮಹಾವಾಕ್ಯದಿಂದ ಏನಾಯ್ತು? ಮೈ ಬ್ರಹ್ಮೋ ಐಸಾ ಮೈ ಬ್ರಹ್ಮೋ इस ज्ञान का अपरोक्ष ज्ञान कहे तुम ब्रह्म ऐसा आचार्य ने उच्चारण किया जो वाक्य ಆಚಾರ್ಯ ಅಂದ್ರೆ ಗುರುಗಳು, ಮನೆ ಹೇಳಿದ ಗುರುಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಏನ್ ಹೇಳ್ತಾರ? ತ್ವಂ ಬ್ರಹ್ಮ, ಶಿಷ್ಯನಿಗೆ ಉಪದೇಶ ಮಾಡ್ತಾರ, ನೀನೇ ಬ್ರಹ್ಮ ಇದ್ದಿ ಅಂತ ಉಚ್ಚಾರ ಮಾಡಿದಾಗ ಜೋ ವಾಕ್ಯ ತ್ವಂ ಬ್ರಹ್ಮ ಅನ್ನೋ ವಾಕ್ಯ, ನೀನೇ ಬ್ರಹ್ಮ ಇದ್ದಿ ಅನ್ನೋ ಈ ವಾಕ್ಯ ತಾಕ ಶ್ರೋತಾಕ್ಕೆ ಕರ್ಣಸೆ ಸಂಬಂಧ ಹೋತೆ ಹಿ ಮೈ ಬ್ರಹ್ಮವು ಐಸಾ ಅಪರೋಕ್ಷ ಜ್ಞಾನ ಶ್ರೋತಂಕೋವೇ ಹೇ. ಯಾವಾಗ ಕೇಳ್ತಕ್ಕಂಥ ಭಾವನ ಮುಖಾಂತರವಾಗಿ ಉತ್ಕಟ ಇಚ್ಛೆ ಮುಖಾಂತರವಾಗಿ ಕೇಳ್ತಕ್ಕಂಥ ಶಿಷ್ಯನಿಗೆ ಯಾವಾಗ ಗುರುಗಳು ನೀನೇ ಬ್ರಹ್ಮ ಅಂತ ಹೇಳಿದ್ರು, ಅವನಲ್ಲಿ ಅಧಿಕಾರತ್ವ ಯೋಗ್ಯ ಅಧಿಕಾರಿ ಇದ್ದ ಅಂದ್ರ ಅವಾಗೇನಾಗ್ತದೆ? ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಗುತ್ತದೆ, ನಾನೇ ಬ್ರಹ್ಮ ಇದ್ದೀನಿ. ಮೈ ಬ್ರಹ್ಮವು ಐಸ ಅಪರೋಕ್ಷ ಜ್ಞಾನಕ್ಕೂ ಶ್ರೋತಕ್ಕೂ ಹೋವೆ. ಶ್ರೋತ ಅಂದ್ರೆ ಕೇಳ್ತಕ್ಕಂಥವನಿಗೆ, ಹೆಂಗೆ ಕೇಳ್ತಕ್ಕಂಥವನಿಗೆ? ಮನಸ್ಸನ್ನ ಕಿವಿಯಾಗಿ ಇಟ್ಕೊಂಡು ಕೇಳ್ತಕ್ಕಂಥವ್ರು. श्रोता के कर्ण से वाक्य का संबंध हुए बिना ज्ञान होवे नहीं. ಗುರುಗಳು ಹೇಳಕತ್ತಾರ, ಇವನ ಮನಸ್ಸು ಯಾಕಡೆ ಹೋಗ್ಯದ, ಮನಸ್ಸು ಯಾಕಡೆ ಹೋಗ್ಯದ, ಇವ್ರು ತ್ವಂ ಬ್ರಹ್ಮ ನೀನೇ ಬ್ರಹ್ಮ ಇದ್ದಿ, ನೀನೇ ಬ್ರಹ್ಮ ಇದ್ದ. ಅದಕ್ಕೆ ಹೇಳ್ತಾರಲ್ರಿ ಗುರುಗಳು ಶಿಷ್ಯರು ಕುಡಿಸ್ಕೊಂಡು ರಾತ್ರಿ ಬೆಳತನ ರಾಮಾಯಣ ಹೇಳಿದ. ರಾಮಾಯಣ ಪೂರ ಬೆಳತನ ಹೇಳಿದ್ರು. ಹೇಳಿದ ತಕ್ಷಣನೇ ಬೆಳಕರಿತ ಎಲ್ಲ ಮಂಗಳಾರತಿ ಆಯ್ತ. ಮಂಗಳಾರತಿ ಆದ ತಕ್ಷಣನೇ ಅವಾಗ ಬಂದು ಅಪ್ಪರೇ ಎಲ್ಲ ರಾಮಾಯಣ ಚಂದ ಹೇಳಿದ್ರಿ, ಚಂದ ಮುಗೀತು. ಅದು ನನಗೊಂದು ಸಂಶಯ ಬಂದದ್ರಿ. ಅದು ಏನು ಸಂಶಯಪ್ಪ? ಅದ ಏನು ರಾಮ ರಾವಣ ರಾಕ್ಷಸನು, ರಾವಣ ರಾಕ್ಷಸ ಇದೇ ಗೊತ್ತಾಗಲ್ಲ. ರಾಮ ರಾಕ್ಷಸ ರಾವಣ ರಾಕ್ಷಸ ಇದೇ ಗೊತ್ತಾಗಲಿಲ್ಲ. ರಾಮನು ರಾಕ್ಷಸ ಅಲ್ಲ, ರಾವಣನು ರಾಕ್ಷಸ ಅಲ್ಲ. ನೀನು ಮುಂದೆ ಕೂಸ್ಕೊಂಡು ಹೇಳಿದ್ದಲ್ಲ, ನಾನೇ ಹೇಳಕ್ಕೆ ತಿಳ್ಕೊಳ್ಳಿ, ಸಾಕ್ಷಾತ್ಕಾರ ಆಗಲಿ ಅಂತ ತಿಳ್ಕೊಂಡು ನೀನೇ ಬ್ರಹ್ಮ ಅಂತ ಅವ್ರು ಹೇಳಕತ್ತಾರ. ಇವನ್ ಮನಸ್ಸು ಆ ಕಡೆ ಹೋಗ್ಬಿಟ್ಟಾರ. ಶ್ರೋತ್ರ ಸಂಬಂಧಿ ಆಗ್ಬೇಕದು, ಗ್ರಹಣ ಆಗ್ಬೇಕು ಜ್ಞಾನವನ್ನ. ಯಾಕೆ? ಶ್ರೋತ್ರ ಸಂಬಂಧಿ ವಾಕ್ಯ ಈ ಜ್ಞಾನಕ್ಕೆ ಹೇತು ಹೇ. ಬರೇ ವಾಕ್ಯ ಕೆಲಸ ಆಗಂಗಿಲ್ಲ ಅಂತಾರ ಅವ್ರು. ಶ್ರೋತ್ರ ಸಂಬಂಧಿ ವೇದಾಂತ ವಾಕ್ಯ ಮಹಾವಾಕ್ಯ ಅದು. ಮತ್ತು ವೇದಾಂತ ವಾಕ್ಯ ಅಂದ್ರೆ ಅವಾಂತರ ವಾಕ್ಯನೂ ಅದು, ಅದನ್ನೂ ಅಲ್ಲ, ಆ ವಾಕ್ಯನೂ ಅಲ್ಲ. ನೋಡ್ರಿ, ನಿಮಗೆ ಆ ವಾಕ್ಯದಿಂದ ಪರೋಕ್ಷ ಜ್ಞಾನ ಆಗ್ಬೇಕಂದ್ರೆ ಬೇಕೇ ಇವನು ಶ್ರೋತ್ರ ಸಂಬಂಧಿ. ಯಾವುದು ವಾಕ್ಯ ಒಟ್ಟು ಶ್ರೋತ್ರ ಸಂಬಂಧ ಇರಬೇಕಂದ್ರೆ ಅದರ ಯಥಾರ್ಥ ಜ್ಞಾನ ಆಗ್ತದೆ. ಪರೋಕ್ಷ ಅಲ್ಲ ಅಪರೋಕ್ಷ. ವಾಕ್ಯ ಹೆಂಗಿರ್ತದ ಹಂಗೆ ಜ್ಞಾನ ಆಗ್ತದೆ, ಪ್ರಶ್ನೆನೇ ಇಲ್ಲ. ಜ್ಞಾನಕ್ಕೆ ಇರ್ತದೆ. ಶ್ರೋತ್ರ ಸಂಬಂಧಿ ಅವಾಂತರ ವಾಕ್ಯ ಪರೋಕ್ಷ ಜ್ಞಾನಕ್ಕೆ ಹೇತು. ಅವ್ರಿಗೆ ಹಾಕತ್ತ ಶ್ರೋತ್ರ ಸಂಬಂಧಿ ಅವಾಂತರ ವಾಕ್ಯ. ಶ್ರೋತ್ರ ಸಂಬಂಧಿ ಅವಾಂತರ ವಾಕ್ಯ ಹೇಳಿದ ಗುರುಗಳು ಹೇಳಿದ್ರ ಅಂದ್ರೆ ಪರೋಕ್ಷ ಜ್ಞಾನ ಆಗುತ್ತದೆ. ಅದೇ ಶ್ರೋತ್ರ ಸಂಬಂಧಿ ಮಹಾವಾಕ್ಯ ಅಪರೋಕ್ಷ ಜ್ಞಾನಕ್ಕೆ ಹೇತು ಹೇ. ಅದೇ ಶ್ರೋತ್ರ ಸಂಬಂಧಿ ಮಹಾವಾಕ್ಯ ಗುರುಗಳು ಉಪದೇಶ ಮಾಡಿದ್ರು, ಅದು ಇವನಿಗೆ ಸಂಬಂಧ ಆಯಿತು ಅಂದ್ರ ಅವಾಗೇನಾಗ್ತದ? ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತದೆ. महावाक्य से सर्वं को अप्रोक्ष ही ज्ञान होवे है, परोक्ष नहीं होता. ಮಹಾವಾಕ್ಯದಿಂದ ಪ್ರತಿಯೊಬ್ಬರಿಗೂ ಕೂಡ ಅಪರೋಕ್ಷ ಜ್ಞಾನನೇ ಆಗ್ತದ, ಪರೋಕ್ಷ ಜ್ಞಾನ ಆಗುವುದಿಲ್ಲ. ನಮ್ಮ ಪರೋಕ್ಷ ಜ್ಞಾನ ಆಗ್ಯದಲ್ಲ, ಅವಾಂತರ ವಾಕ್ಯವನ್ನು ಕೇಳಿದ್ದೀನೇನು, ಅವಾಂತರ ವಾಕ್ಯದಿಂದ ನಿನಗೆ ಪರೋಕ್ಷ ಜ್ಞಾನ ಆಗ್ತದ. ಆದ್ರೆ ಮಹಾವಾಕ್ಯದಿಂದ ನಿನಗೇನಾಗ್ತದ? ಅಪರೋಕ್ಷ ಜ್ಞಾನವೇ ಆಗುತ್ತದೆ. ಬಂದದ 41 जैसे ಹೇಗೆ ಅಂತ ಇದು ಬಂದಾಗ ಮುಂದೆ ಪರೋಕ್ಷ ಜ್ಞಾನ ಪರೋಕ್ಷ नहीं हुआ. 41ನೇ ಟಿಪ್ಪಣಿ ಬನ್ನಿ, ಟಿಪ್ಪಣಿ ಸಂಖ್ಯೆ 41. जैसे ಹೇಗೆಂದ್ರೆ नेत्र विषय डार्य जो अंजन सो नेत्र रोग की निवृत्ति द्वारा सूर्य के दर्शन का साधन है, साक्षात नहीं. ಈಗ ನಮ್ಮ ಕಣ್ಣು ಮಂದಾಗತ್ತವ, ಕಣ್ಣು ಕಾಣಲ್ಲ. ಈಗ ನಮ್ಮ ಯೋಗ ಗುರುಗಳು ಔಷಧ ಹಾಕ್ತಾರಲ್ಲ, ಕಣ್ಣಿಗೆ ಔಷಧ ಹಾಕ್ತಾರೆ, ಕಣ್ಣಿಗೆ ಔಷಧ ಹಾಕ್ತಾರ. ಹಂಗಲ್ಲ ನೇತ್ರ ಸೇ ಡಾರ್ಯ ಜೋ ಅಂಜನ್,
ನಾವು ಕಣ್ಣು ಮಂಜು ಹಾಕತ್ತೇವೆ ಕಾಣಲಾಗ್ಯದ, ಅವಾಗ ನಮ್ಮ ಕಣ್ಣೊಳಗೆ ಏನು ಔಷಧ ಆಗ್ತಲ್ಲ, ಆ ಔಷಧ ಸೊ ನೇತ್ರೋಕಿ ನಿವೃತ್ತಿ ದ್ವಾರ ಸೂರ್ಯಕ್ಕೆ ದರ್ಶನಕ್ಕೆ ಸಾಧನ ಹೇ. ಅದು ಬರೇ ನೇತ್ರಕ್ಕೆ ಬಂದಂತ ರೋಗವನ್ನು ಕಳಿತದ, ರೋಗ ಕಳೆಯೋದು ಅಷ್ಟೇ ಕೆಲಸ ಮಾಡ್ತದ. ಅದು ಸೂರ್ಯನ ತೋರ್ಸೋ ಕೆಲಸ ಮಾಡ್ತದೆ ಅಲ್ಲ, ಪದಾರ್ಥಗಳನ್ನು ತೋರ್ಸೋ ಕೆಲಸ ಮಾಡ್ತದೆ. ಬರೇ ಕಣ್ಣಿಗೆ ಬರ್ತಕ್ಕಂಥದ್ದು ರೋಗ ಮಾತ್ರ ನಿವೃತ್ತಿ ಕಾರಣ ಆಗ್ತದೆ. ನಿವೃತ್ತಿ ದ್ವಾರ ಸಾಧನ ಇಲ್ಲ ಅಂತಿಲ್ಲ, ಸಾಧನ ಅದ. ಹೆಂಗ ರೋಗ ನಿವೃತ್ತಿಯ ದ್ವಾರ ಸಾಧನವಾಗುತ್ತದೆ, ಸಾಕ್ಷಾತ್ ಆಗುವುದೇ ಇಲ್ಲ. ಸಾಕ್ಷಾತ್ ನಹಿ ಸೂರ್ಯಕ್ಕೆ ದರ್ಶನಕ್ಕ ಸಾಕ್ಷಾತ್ ಸಾಧನ ನೇತ್ರ ಹೇ. ಆ ಪ್ರಕಾಶವನ್ನು ಅರಿತಕ್ಕಂಥದ್ದು ರೂಪವನ್ನು ನೋಡಕ್ಕ ಸಾಕ್ಷಾತ್ ಸಾಧನೆ ಯಾವುದು? ಕಣ್ಣು. ಅದು ಸಾಕ್ಷಾತ್ ಕಣ್ಣು ಅದು. ಆದ್ರೆ ಆ ಔಷಧ ಅಲ್ಲ. ಔಷಧ ಏನ್ ಮಾಡ್ಬಾರ್ದು? ಕಾಣ್ತಿದ್ದಿಲ್ರಿ ಔಷಧ ಹಾಕಿದ್ರೆ ಕಾಣಕತ್ತಿಲ್ಲ. ಔಷಧದಿಂದನೇ ನನಗೆ ಇವೆಲ್ಲ ಪದಾರ್ಥಗಳು ಕಾಣ್ತಾ ಹೋಗ್ತೀರ ನೀವು? ಔಷಧದಿಂದ ಅವೆಲ್ಲ ಪದಾರ್ಥಗಳು ಕಾಣೋದಿಲ್ಲ. ರೂಪ ಜ್ಞಾನ ನೇತ್ರಕ್ಕಾಗ್ತದೆ, ಔಷಧಕ್ಕಲ್ಲ. ಔಷಧದಿಂದ ಅದನ್ನ ಔಷಧದಿಂದ ನೋಡ್ತದ, ಔಷಧ ಜಡ ಅದ. ಅದಕ್ಕೆ ಅವ್ರಂತಾರ ಇದಕ್ಕೆ ಬಂದಂತ ಏನು ಹೊಲಸಿರ್ತದ್ರಿ ಮೇಲ್ತಕ್ಕ ಹೊಲಸಿರ್ತದ, ಪರಿ ಇರ್ತದ, ಆ ಪರಿಯನ್ನು ತೆಗೆಯೋದು ಮಾತ್ರ, ದೋಷವನ್ನು ಕಳೆಯೋದು ಮಾತ್ರ ಸಾಧನ. ದೋಷ ಕಳೆಯುವುದ್ರ ಮುಖಾಂತರವಾಗಿನೇ ಈ ರೂಪದ ಜ್ಞಾನಕ್ಕೆ ಔಷಧ ಅಂಜನ ಸಾಧನ ಆಗ್ಬೋದು. ಸಾಕ್ಷಾತ್ ಸಾಧನೆ ಯಾವುದು? ಕಣ್ಣಿನ ಸಾಧನೆ. ಒಂದ್ ವೇಳೆ ಕಣ್ಣು ಇಲ್ದವನಿಗೆ ನೇತ್ರ ದೃಷ್ಟಿ ಹುಟ್ಟು ಕುರುಡ ಅದನ್ನು, ಹುಟ್ಟು ಕುರುಡನಿಗೆ ಹೋಗಿ ಔಷಧ ಹಾಕಿದ್ರಪ್ಪ ಅಂದ್ರೆ ನೋಡ್ತಾನೆ? ಯಾಕ? ಔಷಧ ರೂಪ ನೋಡಕ ಸಾಕ್ಷಾತ್ ಸಾಧನ ಅಲ್ಲ ಅದು. ಯಾರಿಗೆ ಕಣ್ಣಿನೊಳಗ ದೋಷ ಇರ್ತದ, ಆ ದೋಷ ದೋಷದವನ್ ಕಣ್ಣು ಕಾಣಲ್ಲ, ಅದೇನು ಕಾಣೋದಿಲ್ಲ. ಅದು ಒಂದಿಟ್ಟು ಔಷಧ ಹಾಕಿದ್ರೆ ಏನಾಗ್ತದ? ಅದು ದೋಷ ಹೋಗ್ತದ, ಅವಾಗ ರೂಪ ಕಾಣಿಸ್ತದ. ಅಂದ್ರೆ ರೂಪ ಕಾಣಬೇಕಾಗಿತ್ತು ಅಂದ್ರ ಇಲ್ಲಿ ಕಣ್ಣುನೂ ಅದ ಸಾಧನ, ಔಷಧನೂ ಅದ. ಈ ಸದ್ಯ ಔಷಧನ ಅದ. ಆದ್ರೆ ಔಷಧ ಹೆಂಗ್ ಸಾಧನ ಆಗ್ತದ? ದೋಷ ಕಳೆಯುವುದ್ರ ಮುಖಾಂತರವಾಗಿ ಸಾಧನ ಆಗ್ತದ. ಕಣ್ಣು ಏನದ? ಸಾಕ್ಷಾತ್ ಸಾಧನ ಇರುತ್ತದೆ. ಅದರಂತೆ ಶ್ರವಣಾಧಿಕ ಜ್ಞಾನಕ್ಕೆ ಪ್ರತಿಬಂಧ ರೂಪ, ರೋಗಕ್ಕೆ ನಿವೃತ್ತಿ ದ್ವಾರ ಜ್ಞಾನಕ್ಕೆ ಸಾಧನ ಹೇ. ಶ್ರವಣ ಮನನ ನಿಧಿಧ್ಯಾಸನಗಳು ಏನದವಲ್ಲ, ಜ್ಞಾನಕ್ಕೆ ಪ್ರತಿಬಂಧಕವಾದಂತ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ವಿಪರೀತ ಭಾವನ, ಈ ದೋಷಗಳ ನಿವೃತ್ತಿ ದ್ವಾರ ಸಾಧನ. ಜ್ಞಾನಕ ಸಾಕ್ಷಾತ್ ಸಾಧನ ತೋ ಸ್ತೋತ್ರ ಸಂಬಂಧಿ ವೇದಾಂತ ವಾಕ್ಯ ಹೇ. ಜ್ಞಾನಕ್ಕ ಸಾಕ್ಷಾತ್ ಸಾಧನ. ಜ್ಞಾನಕ್ಕೆ ಬಂದು ಸಾಕ್ಷಾತ್ ಸಾಧನೆ ಯಾವುದು? ಸ್ತೋತ್ರ ಸಂಬಂಧಿ ವೇದಾಂತ ವಾಕ್ಯ ಅಂದ್ರೂ ಕೂಡ ನೀವು ವೇದಾಂತ ವಾಕ್ಯದ ಎರಡು ಪ್ರಕಾರ ಅದಾವು. ಒಂದು ಅವಾಂತರ ವಾಕ್ಯ, ಒಂದು ಮಹಾವಾಕ್ಯ. ಅದಕ್ಕೆ ಅವ್ರಂತಾರ ನಿಮಗ ಪರೋಕ್ಷ ಜ್ಞಾನ ಆಗಿತ್ತಂದ್ರ ಸ್ತೋತ್ರ ಸಂಬಂಧಿ ಅವಾಂತರ ವಾಕ್ಯದಿಂದ ಪರೋಕ್ಷ ಜ್ಞಾನ ಆಗ್ತದ, ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದ ನಿಮಗ ಪರೋಕ್ಷ ಜ್ಞಾನವಾಗುತ್ತದೆ. ನಮಗ ಶಾಸ್ತ್ರದ್ದು ಗುರಿ ಎಲ್ಲಿ ಅದ? ಪರೋಕ್ಷ ಜ್ಞಾನ ಆದ್ರಲ್ಲಿ ಶಾಸ್ತ್ರ ತಾತ್ಪರ್ಯ ಅದು. ಏನು ಅಪರೋಕ್ಷ ಜ್ಞಾನ ಮಾಡ್ಕೊಳ್ಳೋಲ್ಲಿ ಶಾಸ್ತ್ರ ತಾತ್ಪರ್ಯ ಇರುತ್ತದೆ? ಯಾಕ ನಮಗ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಆಗ್ತದ, ಪರೋಕ್ಷ ಜ್ಞಾನದಿಂದ ಮೋಕ್ಷ ಆಗಲ್ಲ. ನಮ್ಗೆ ಮೋಕ್ಷ ಆಗ್ಬೇಕಲ್ಲ. ತಾತ್ಪರ್ಯ ಎಲ್ಲಿ ಅವಸಾನ? ಶಾಸ್ತ್ರ ಕೊನೆ ಎಲ್ಲಿ ಮುಕ್ತದ? ಮುಕ್ತಿ ಕೊನೆದೇ ಮುಕ್ತಿ ಅದ. ಮುಕ್ತಿ ಹೋಗ್ಬೇಕಾಗಿತ್ತು, ಜೀವಾತ್ಮನಿಗೆ ಮುಕ್ತ ಆಗ್ಬೇಕಾಗಿತ್ತಂದ್ರ ದೃಢಾಪ್ರೋಕ್ಷ ಬ್ರಹ್ಮಜ್ಞಾನದಿಂದನೇ ಮೋಕ್ಷವಾಗುತ್ತದೆ. ಆ ದೃಢಾಪ್ರೋಕ್ಷ ಬ್ರಹ್ಮಜ್ಞಾನದಿಂದ ಮೋಕ್ಷ ಹೇಳಿಲ್ಲ ಅಂದ್ರೆ ಶಾಸ್ತ್ರದ, ಅದಕ್ಕೆ ಹೇಳ್ತಾರ ಅವರು. ನಾವು ಶಾಸ್ತ್ರದ ಕೊನೆ ಅವಸಾನ ಏನದ? ದೃಢಾಪ್ರೋಕ್ಷ ಬ್ರಹ್ಮಜ್ಞಾನ. ಅದಕ್ಕೆ ಅವ್ರಂತರ ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದನೇ ನಮಗೇನಾಗ್ತದ? ದೃಢಾಪ್ರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ. ಆದ ಶ್ರವಣಾದಿಗಳು ಸಾಧನ ಅದಾವು, ಇಲ್ಲ ಅಂತ ಇಲ್ಲ. ಆದ್ರೆ ಹೆಂಗ ಸಾಧನ ಅದಾವು? ಕೇವಲ ಪ್ರತಿಬಂಧಕ ದೋಷವನ್ನು ನಿವೃತ್ತಿ. ಅದಕ್ಕೆ ಅವ್ರು ದೃಷ್ಟಾಂತವನ್ನು ಹೇಳಿದ್ರು, ಉದಾಹರಣೆ ಅದ. ಈಗ ನೀವು ಕನ್ನಡಕ್ಕೆ ಹಾಕೊಂತಾರೆ, ಚಸ್ಮಾ ಹಾಕೊಂತಾರೆ, ಅವ್ನು ತೆಗೆದ್ಬಿಟ್ರೆ ಕಾಣೋದಿಲ್ಲ, ಅಕ್ಷರ ಕಾಣೋದಿಲ್ಲ. ಅವ್ನು ತೆಗೆದ್ರೆ ಅಕ್ಷರ ಕಾಣೋದು. ಮತ್ತೀಗ ನಿಮಗ ಆ ಓದಕ್ಕ ಮುಖ್ಯ ಸಾಧನ ಮತ್ತೆ ಕಣ್ಣ ಏನು? ಕನ್ನಡಕನು ನೇತ್ರ ತೆಗೆದು ಬಿಡ್ರಿ, ಮತ್ತೆ ಅದನ್ನ ಯಾಕೆ ಹಾಕ್ಬಿಡ್ರಿ? ಕಣ್ಣೆಲ್ಲ ಕಣ್ಣು ಬೇಕಿಲ್ಲ ನಿಮ್ಗೆ, ಓದಕ್ಕೆ ಕಣ್ಣು ಬೇಕಿಲ್ಲ. ಕಣ್ಣು ಅದ ದೇವ್ರು ಕೊಟ್ಟನ, ಸುಮ್ಮ ಓದ. ಅದ್ಯಾಕೆ ಚಸ್ಮಾ ಹಾಕೊಂಡ್ರೆ ಕಾಣೋದೇ ಇಲ್ಲ ಅದು. ಮತ್ತೆ ಕನ್ನಡಕನೇ ಮುಖ್ಯ ಸಾಧನ ಅದ ಅಂತ. ಕನ್ನಡಕನೇ ಮುಖ್ಯ ಸಾಧನ ಇತ್ತದ. ಹುಟ್ಟು ಕೂಡನೆ ಕನ್ನಡಕ್ಕೆ ಹಾಕ್ರಿ ನೀವು. ಓದಕ್ ಬರ್ತದೇನೋ ಅವನಿಗೆ? ಬರೋದಿಲ್ಲ.
ಅದಕ್ಕೆ ಅವ್ರೆಂತಾರ ಸಹಕಾರಿ ಮುಖ್ಯ ಅಲ್ಲ. ಬಹಳ ಮಂದಿ ಓದಾಗ ಅಷ್ಟೇ ಹಾಕೊಳ್ತಾರಲ್ಲ ಅಕ್ಷರ ಕಾಣಂತ ಓದಾಗ ಮುಖ್ಯ ಸಾಧನ ನೇತ್ರ. ಆದ್ರೆ ಇವು ಕನ್ನಡಕಗಳೇನದ ಸಹಕಾರಿ ಸಾಧನ. ಈಗ ಒಂದು ಗಡಿಗೆ ಆಗ್ಬೇಕಾಗಿತ್ತಂದ್ರ ಮಣ್ಣನ್ನು ಬೇಕು, ಕುಂಬಾರನು ಬೇಕು. ಬರೇ ಗಡಿ ಮಣ್ಣು ಕುಂಬಾರ ಇದ್ರೆ ಕೆಲಸ ಆಗಲ್ಲ. ಚಕ್ರ ಬೇಕು, ದಾಂಡ ಬೇಕು, ಗರ್ದಬ ಬೇಕು ಹೇಳ್ತಾರ ಅವ್ರು ಶಾಸ್ತ್ರದಾಗ. ಮಣ್ಣು ತರ ಕತ್ತಿರಿ, ಮಣ್ಣು ತರಕ ಕತ್ತಿ ಬೇಕು, ಕುಂಬಾರ ನೀರ್ ತರಕ ಕುಂಬಾರ ಹೆಂಡತಿ ಬೇಕು, ಮತ್ತೆ ಚಕ್ರ ಬೇಕು, ದಾಂಡ ಬೇಕು, ಎಲ್ಲದ ಇಲ್ಲ. ಏನಂತಾರ ಸಹಕಾರಿ ಸಾಧನಗಳು. ಮುಖ್ಯ ಸಾಧನಗಳು ಮಣ್ಣು ಕುಂಬಾರ ಮುಖ್ಯ ಸಾಧನ ಗಡಿಗೆ ಹಾಕ. ಅವ ಕೈಯ ಸಹಕಾರಿ ಸಾಧನಗಳು. ಹಂಗಿದೇನದ ಸಹಕಾರಿ ಸಾಧನಗಳು. ಹಂಗ ನಮ್ಗೆ ಅಪರೋಕ್ಷ ಜ್ಞಾನ ಆಗ್ಬೇಕಾರ ಮುಖ್ಯ ಸಾಧನ ಶ್ರೋತ್ರ ಸಂಬಂಧಿ ಮಹಾವಾಕ್ಯ ಮುಖ್ಯ ಸಾಧನ, ಶ್ರವಣ ಮನ ನಿಧ್ಯಾಸನಗಳು ಸಹಕಾರಿ ಸಾಧನಗಳು, ದೋಷ ನಿವೃತ್ತಿ ದ್ವಾರ ಅಂತ ಹೇಳಿದ್ರು. ಮತ್ತೆ ಪುನಃ ಒಂದು ವಿಷಯ ನಿಂತು 21 ಚಿಂತೆ ಮುಗಿದಲ್ಲ ಒಂದು ವಿಷಯ ಇದ್ರಾಗ ಶಂಕ ಸಮಾಧಾನ ಸಮಸ್ಯೆ ಅದೇ. ನೀವು ಶ್ರೋತ್ರ ಸಂಬಂಧಿ ವೇದಾಂತ ವಾಕ್ಯನೇ ಅಂತ ಹೇಳಿದ್ರಿ. ಶ್ರವಣ ಮನ್ನಾದಿಗಳು ನಿಷ್ಫಲವಾಗುತ್ತೆ. ಶ್ರವಣ ಯಾರು ಮಾಡಕ್ ಹೋಗಲ್ಲ, ಮನನ ನಿತ್ಯಾಸನ ಯಾರು ಮಾಡಕ್ ಹೋಗಲ್ಲ. ಒಮ್ಮೆಗೆ ವೇದಾಂತ ವಾಕ್ಯನೇ ಕೇಳಕ್ ಹೋಗ್ತಾರ ಅಂತ ಮತ್ತೆ ಏಕದೇಶಿ ಶಂಕ ಮಾಡ್ತಾರ. ಸ್ವಲ್ಪ ವಾದಿವಾದ ಇನ್ನೊಂದು